ಎಲ್ರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿಗಳಿಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. ಭಾಳ ದಿನಗಳ ನಂತರ ಮತ್ತೆ ನಾವು ಪಿ ಸಿ ಕಡೆ ಓಡ್ತಾ ಇದ್ದೀವಿ. ಗೊತ್ತು ತಮಗೆಲ್ಲ, ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಯಾರು ಇಲ್ಲಿವರೆಗೆ ಕಾಯ್ತಾ ಇದ್ದರೋ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ. ರೀಸೆಂಟಾಗಿ ಸಿವಿಲ್ PSI ಜೊತೆಗೆ DR ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿರುವಂಥ ಪೊಲೀಸ್ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಿದ್ದು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಾವು ಕ್ಲಿಯರ್ ಮಾಡಬೇಕಾಗಿತ್ತು ಅಂದರೆ ಅದಕ್ಕೆ ಬ್ಯಾಕ್ ಬೋನೇ ಹಳೆ ಪ್ರಶ್ನೆ ಪತ್ರಿಕೆಗಳು. ಯಾಕಂದರೆ ನಮಗೆ ನೋಟಿಫಿಕೇಷನಲ್ಲಿ ಕೊಟ್ಟಿರುವಂಥ ಸಿಲೆಬಸ್ ಪ್ರಕಾರ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳೋಕ್ಕಾಗಲ್ಲ. ಆದರೆ ನಾವು ಫಾರ್ಮಾಲಿಟಿಗಾಗಿ ನೋಟಿಫಿಕೇಷನಲ್ಲಿ ಸಿಲೆಬಸ್ ಮೆನ್ಷನ್ ಮಾಡ್ತಾರೆ. ಬಟ್ ಆದರೆ ಯಾವ ರೀತಿ ಕ್ವಶನ್ ಬರ್ತದವೆ ಅನ್ನೋದನ್ನು, ಯಾವ ಸಬ್ಜೆಕ್ಟ್ಗೆ ವೇಟೇಜ್ ಕೊಡ್ತಾ ಇದ್ದಾನೆ, ಎಂಥ ಕಾನ್ಸೆಪ್ಟ್ಗಳಿಗೆ ವೇಟೇಜ್ ಕೊಡ್ತಾ ಇದ್ದಾನೆ ಅನ್ನೋದನ್ನು ನಾವು ಡೆಫಿನೆಟ್ಲಿ ಹಳೆ ಪ್ರಶ್ನೆ ಪತ್ರಿಕೆ ನೋಡಿಕೊಂಡೇ ನಾವು ಪ್ರಿಪ್ರೇಷನ್ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಈ 2024 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ದಲ್ಲಿ ಕೇಳಿರುವಂಥ ಕೇವಲ ಸೈನ್ಸ್ ಕ್ವಶನ್ಸನ್ನು ಮಾತ್ರ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಸುಮಾರು 16 ಸೈನ್ಸ್ ಕ್ವಶನ್ಸನ್ನು ಎಕ್ಸಾಮ್ದಲ್ಲಿ ಕೇಳಿದ್ದ. ಅವು ಎಕ್ಸಾಮ್ ಮಾತ್ರ PC ಆಗಿರ್ಬೋದು, ಬಟ್ ಅದರ ಯಾವುದೇ ಕ್ವಶನ್ಸ್ ಇದ್ದ PC ಲೆವೆಲ್ ಇರಲಿಲ್ಲ. ಒಳ್ಳೆಯ ಡೆಪ್ತ್ ಆಗಿರುವಂಥ ಕ್ವಶನ್ಸ್ ಇದ್ದವು. ಸೊ ನೀವು ಯಾರು PCಗೆ ಟ್ರೈ ಮಾಡ್ತಾ ಇದ್ರೋ ಅವ್ರು ಅಟ್ಲೀಸ್ಟು PSI ಲೆವೆಲ್ ಆದರೂ ನೀವು ಸ್ಟಡಿ ಮಾಡಲೇಬೇಕು. ನಂದೇ ಇದೇ SB ಸೈನ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಒಳಗಡೆ ನಿಮಗೆ PSIನ ಹಳೆ ಪ್ರಶ್ನೆ ಪತ್ರಿಕೆಗಳ ಸರಣಿಯನ್ನು ಸಹಿತ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಸಹಿತ ನೀವು ಒಂದ್ಸಲ ಫಾಲೋಅಪ್ ಮಾಡ್ತಾ ಬನ್ನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದೊಂದು ಕ್ವಶನ್ಸು ಯಾವ ರೀತಿ ಸೈನ್ಸ್ ಕ್ವಶನ್ಸ್ ಇದ್ದು ಅನ್ನೋದನ್ನು ನೋಡೋಣ. ಸೊ ಇವತ್ತಿನ ಈ ಕ್ಲಾಸಲ್ಲಿ ನಾವು ಸಿವಿಲ್ PC ದಟ್ ಈಸ್ 2024ರಲ್ಲಿ ಕೇಳಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಒಂದೊಂದಾಗಿ ಡೀಲ್ ಮಾಡ್ತಾ ಹೋಗೋಣ. ಕ್ವಶನ್ ನಂಬರ್ 1 ಈ ರೀತಿ ಇತ್ತು. DSLR ಕ್ಯಾಮ್ರಾದಲ್ಲಿ DSLR ಅಂದರೆ ಏನು ಅಂತ ಇದೆ. ನೋಡಿ, ಈಗೆಲ್ಲ ಟ್ರೆಂಡಲ್ಲಿದೆ. ನಾವೆಲ್ಲ ಹಳೆ ಕಾಲದಲ್ಲಿ ರೀಲ್ಗಳಿಂದ ನೆಗೆಟಿವ್ಲಿಂದ ಕ್ಯಾಮ್ರಾಗಳು ನೋಡ್ತಾ ಇದ್ದೀವಿ. ಆಮೇಲೆ ಸ್ಮಾರ್ಟ್ ಡಿಜಿಟಲ್ ಕ್ಯಾಮ್ರಾ ಬಂದವು. ಈಗೆಲ್ಲ ಕ್ಯಾಮ್ರಾಗಳಲ್ಲಿ ಭಾಳ ಹಲ್ಚಲ್ ಮಾಡ್ತಿರುವಂಥ ಕ್ಯಾಮ್ರಾನೇ DSLR ಕ್ಯಾಮ್ರಾ ಅಂತ ಕರಿತೀವಿ. ಯಾವುದೇ ಒಂದು ಕ್ಯಾಮ್ರಾವನ್ನು ನಾವು ಇಮಿಡಿಯೇಟಾಗಿ DSLR ಕ್ಯಾಮ್ರಾಗೆ ಕಂಪ್ಯಾರಿಸನ್ ಮಾಡ್ತೀವಿ. ಸೊ DSLR ಅನ್ನೋದೊಂದು ಕ್ಯಾಮ್ರಾದಲ್ಲಿ ಒಂದು ಲೆನ್ಸ್ನ ಮುಖಾಂತರನೇ ಅದರ ಹೆಸರನ್ನು ಕೊಡ್ತೀವಿ. ವಾಸ್ತವವಾಗಿ ಕ್ಯಾಮ್ರಾನೇ, ಬಟ್ ಆದರೆ ಒಂದು ಸ್ಪೆಷಲೈಸ್ಡ್ ಆಗಿಂತ ಲೆನ್ಸ್ ಬರ್ತವೆ. ಆ ಲೆನ್ಸ್ ಮುಖಾಂತರ ಅದಕ್ಕೆ ನಾವು DSLR ಲೆನ್ಸ್ಗಳು, ಕ್ಯಾಮ್ರಾಗಳು ಅಂತ ಕರಿತೀವಿ. ಇದು ಲಾಂಗ್ ಫಾರ್ಮ್ ಏನು ಅಂತ ಕೇಳ್ತಾನೆ. ಅದೇ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅನ್ನೋದು ಈ DSLRನ ಒಂದು ಲಾಂಗ್ ಫಾರ್ಮ್. ಸರ್, ಸಾಮಾನ್ಯ ಕ್ಯಾಮ್ರಾಗಳಿಗೆ ಇವಕ್ಕೆ ಏನು ವ್ಯತ್ಯಾಸ ಅಂತಂದರೆ, ಇವು ಚಿತ್ರಗಳನ್ನು ಫಸ್ಟ್ ಆಫ್ ಆಲ್ ಭಾಳ ಕ್ಲಿಯರ್ ಆಗಿರುವಂಥ ಚಿತ್ರವನ್ನು ತೆಗಿತವೆ. ಮತ್ತು ಎಂಥದೇ ವೆದರ್ ಇದ್ದರೂ ಸಹಿತ ನಮಗೆ ಕ್ಲಿಯರ್ ಆಗಿರುವಂಥ ಚಿತ್ರ ಬರ್ತವೆ. ಎಸ್ಪೆಷಲಾಗಿ ಲೋ ಲೈಟಲ್ಲಿ ಚಿತ್ರಗಳನ್ನು ಚೆನ್ನಾಗಿ ತೆಗೆಯೋಕ್ಕೆ ನಮಗೆ DSLR ಕ್ಯಾಮ್ರಾಗಳು ತುಂಬ ಉಪಯುಕ್ತ ಆಗ್ತವೆ. ಸೊ ಲೋ ಲೈಟ್, ಕಡಿಮೆ ಬೆಳಕಿನ ಪ್ರಮಾಣ ಇದ್ದರೂ ಸಹಿತ ನಿಮ್ಮ ಚಿತ್ರವನ್ನು ಭಾಳ ಕ್ಲಾರಿಟಿಯಾಗಿ ನಿಮ್ಮನ್ನೇ ಫೋಕಸ್ ಮಾಡುವಂಥ ಕ್ಯಾಮ್ರಾ ಲೆನ್ಸ್ ಇರ್ತವೆ. ಅದಕ್ಕೆ ನಾವು ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅನ್ನೋ ಒಂದು ಪದ ಮುಖಾಂತರ ನಾವು DSLR ಕ್ಯಾಮ್ರಾಗಳು ಅಂತ ಕರಿತೀವಿ. ಸೊ ಸರಿಯಾಗಿರುವಂಥ ಉತ್ತರ ಸಿಂಗಲ್ ಲೆನ್ಸ್ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅನ್ನೋದು ಸರಿಯಾಗಿರುವಂಥ ಉತ್ತರ. ನಾವು ಬೇರೆ ಬೇರೆ ಆಪ್ಷನ್ಸು ಕನ್ಫ್ಯೂಸ್ ಮಾಡೋಕ್ಕೆ ಕೊಡ್ತಾನೆ, ನೆನ್ಪಿಟ್ಕೋಬೇಕು. ಇದು 2024 ಫೆಬ್ರವರಿ ಆಗಿರುವಂಥ ಕ್ವಶನ್. ಹಂಗಾಗಿ ಮ್ಯಾಕ್ಸಿಮಮ್ ಕಂಟೆಂಟ್ ನಮಗೆ 23ದಲ್ಲಿರುವಂಥ ಕರೆಂಟ್ ಅಫೇರ್ಸ್ ಸೈನ್ಸನ್ನು ನಮಗೆ ಸಹಿತ ಕ್ವಶನ್ ಅನಲೈಸ್ ಮಾಡ್ತಿರ್ತಾನೆ ಅಲ್ಲಿ. ಸೊ ಆ ಟೈಮಲ್ಲಿ ಒಂದು ಪ್ರಸಿದ್ಧಿಯಾಗಿಂಥ ಕ್ವಶನ್ ಆಗಿತ್ತು. ಇತ್ತೀಚೆಗೆ ಸುದ್ದಿಯಲ್ಲಿರುವ JN1 ರೂಪಾಂತರವು ಅಥವಾ ಬೇರೆ ಸ್ವರೂಪವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ. JN1 ವೇರಿಯಂಟ್ ರೀಸೆಂಟ್ಲಿ ಇನ್ ನ್ಯೂಸ್ ಈಸ್ ರಿಲೇಟೆಡ್ ಟು ಅಂತ ಕ್ವಶನ್ ಕೇಳ್ತಾನೆ. ಸೊ ನೋಡಿ, JN1 ಅಂದರೆ ಏನು ಅಂತಂದರೆ ಕರೋನಾ ವೈರಸ್ ಏನಿತ್ತಲ್ಲ ಅದರ ಒಂದು ಟೈಪ್ ಇದು. ನಾವು ಕರೋನಾ COVID-19 ಅಂತ ಕರೆದೀವಿ. ಇದನ್ನು SARS ರೋಗಕ್ಕೆ ಕಂಪ್ಯಾರಿಸನ್ ಮಾಡಿದೀವಿ. ಹಂಗೆ ಈ JN1 ಅನ್ನೋ ಸಹಿತ ಏನು ಅಂತಂದರೆ ಕರೋನಾದ ಒಂದು ರೂಪಾಂತರ, ಕರೋನಾದ ಒಂದು ಮತ್ತೊಂದು ರೂಪವೇ JN1. ಅಂದರೆ ನಮಗೆ 21 ಎಂಡಿಂಗ್ಗೆ ನಮಗೆ ಕರೋನಾ ಅನ್ನೋದು ಮುಗಿದಿತ್ತು. ಈ 23 ಟೈಮಲ್ಲಿ ಅಂಥದೇ ಇನ್ನೊಂದು ಮತ್ತೊಂದು ರೂಪವಾಗಿರುವಂಥ ವೈರಸ್ನಿಂದ ಬಂದಿರುವಂಥ ಒಂದು ರೋಗ ಬಂದಿತ್ತು. ಅದಕ್ಕೆ ನಾವು JN1 ನೀವು ನೋಡ್ತಿರ್ಬೋದು. ಈ H1N1 H5N1 ಅಂತ ಕೆಲವೊಂದು ನಾವು ಹಕ್ಕಿ ಜ್ವರ, ಹಂದಿ ಜ್ವರ ಅಂತ ಕೆಲವೊಂದು ರೋಗಗಳು ನೋಡ್ತಿದ್ದೀವಲ್ಲ, ಹಂಗೆ ಇಲ್ಲಿ JN1 ಅನ್ನೋ ಸಹಿತ ಏನು ಅಂತಂದರೆ ಕರೋನಾದ ಒಂದು ರೂಪಾಂತರವಾಗಿರುವಂಥ ಒಂದು ವೈರಸ್ ಆಗಿತ್ತು, ಒಂದು ಸಮಸ್ಯೆ ಆಗಿತ್ತು. ಬಟ್ ಇಲ್ಲಿ ನವಜಾತ ಶಿಶುಗಳಲ್ಲಿ ಕಾಮಾಲೆ ಅಂತ ಕೊಡ್ತಾನೆ, ದಟ್ ಈಸ್ ಜಾಂಡಿಸ್ ಇನ್ ನ್ಯೂ ಬೇಬೀಸ್ ಅಂತ ಕೊಡ್ತಾನೆ. ಅಲ್ಲ,
ಮಕ್ಕಳಲ್ಲಿ ಸಂಧಿವಾತ, ದಟ್ ಈಸ್ ಏನು ಜೆನೆ ಜುನೆವಿಲ್ ಆರ್ಥರೈಟಿಸ್ ಅಂತ ಕೊಡ್ತಾನೆ, ಅಲ್ಲ. ಜಪಾನೀಸ್ ಎನ್ಸೆಫಲೈಟಿಸ್, ಇದೊಂದು ಬ್ರೈನ್ಗೆ ಸಂಬಂಧಪಟ್ಟ ಸಮಸ್ಯೆ, ಅಲ್ಲ. ಇವುಗಳು ಯಾವುದಲ್ಲ ಅಂತ ಇದೆ, ಇದರಲ್ಲಿ ಯಾವುದೂ ಅಲ್ಲ ಅನ್ನೋದು ಸರಿಯಾಗಿರುವಂಥದ್ದು. ಯಾಕಂದರೆ ಇದು ಕರೋನಾದ ಮುಂದುವರೆದ ಒಂದು ಭಾಗವಾಗಿದ್ದು ಕರೋನಾದ ಒಂದು ರೂಪಾಂತರ ಆಗಿರುವುದರಿಂದ ಇಲ್ಲಿ ನವಜಾತ ಶಿಶುಗಳು, ಮಕ್ಕಳ ಸಂಧಿವಾತ, ಜಪಾನೀಸ್ ಎನ್ಸೆಫಲೈಟಿಸ್ ಇವೆಲ್ಲ ಯಾವುದು ಸಹಿತ ಅಲ್ಲಿ ಏನಾದರೂ ನಮಗೆ ಕರೋನಾ ವರ್ದಿರುವಂಥ ರೋಗ, ಕರೋನಾದ ಒಂದು ಅಡ್ವಾನ್ಸ್ಡ್ ಆಗಿರುವಂಥ ರೋಗ ಅಂತ ಸರಿಯಾದ ಉತ್ತರ ಆಗಿತ್ತು. ಬಟ್ ಅಲ್ಲ, JN1 ವೇರಿಯಂಟ್ ಆಫ್ COVID-19 ಅಂತ ಇತ್ತು. ಅಂದರೆ COVID-19ನಲ್ಲಿ ಅಲ್ಲಿ ಸುಮಾರು ರೀತಿಯಾಗಿರುವಂಥ ವೇರಿಯಂಟ್ಗಳು ಬಂದು SARS-2 ಅಂತ ಕರೆದಿವಿ, COVID-19 ಅಂತ ಕರೆದಿವಿ, JN1 ಅಂತ ಮುಂದೆ ಬರ್ತಾ ಅದನ್ನು ಕರಿತಾ ಬಂದಿವಿ. ಬಟ್ ಇಲ್ಲಿ ಯಾವುದಕ್ಕೆ ಅದು ಸರಿಯಾಗಿರುವಂಥ ಉತ್ತರ ಇಲ್ಲಿ ಇಲ್ಲ. ಹಾಗಾಗಿ ಯಾವುದು ಅಲ್ಲ ಅನ್ನೋದು ರೈಟ್ ಆನ್ಸರ್. ನೆಕ್ಸ್ಟ್, ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ ಅಥವಾ ಯಾವ ಗೋಳದಲ್ಲಿ ಪ್ರಯಾಣಿಸುತ್ತವೆ? ನೋಡಿ, ನಿಮಗೆ ಏನೂ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ನಾನು ಆ್ಯಸ್ ಇಟ್ ಈಸ್ ಎಕ್ಸಾಮ್ದಲ್ಲಿ ಕೇಳಿರುವಂಥ ಕ್ವಶನನ್ನೇ ತಗೊಂಡು ಬಂದೀನಿ. ಪೇಪರು ಅದೇ, ಎಲ್ಲನೂ ಅದೇ. ಇಲ್ಲಿ ಎಕ್ಸಾಮ್ದಲ್ಲಿ ನೋಡಿಕೊಂಡ್ರೆ ಇದು D ಸೀರೀಸಲ್ಲಿ 50 ಕ್ವಶನ್ ಆಗಿತ್ತು. ಬಟ್ ನಮಗೇನು ಕ್ವಶನ್ ಇಂಪಾರ್ಟೆಂಟ್ ತಾನೆ, ಕ್ವಶನ್ ಇಂಪಾರ್ಟೆಂಟ್, ಅದು ಎಕ್ಸ್ಪ್ಲನೇಷನ್ ಇಂಪಾರ್ಟೆಂಟ್, ನಮಗೆ ಬೇರೆ ಏನು ಬೇಕಾಗಿಲ್ಲ ನಮಗೆ. ಸೊ ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ, ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡ್ತೀರಿ, ಗೊತ್ತು ನಮಗೆ. ಭೂಮಿ ಅಂತ ಬಂದಾಗ ಭೂಮಿ ಮೇಲೆ ನಾವು 5 ಕಾಲ್ಪನಿಕ ವಲಯಗಳು ಅಂತ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡಿವಿ. ಎಷ್ಟು? 5 ಕಾಲ್ಪನಿಕ ವಲಯಗಳು ಅಂತ ನೋಡ್ತೀವಿ. ಇದನ್ನು ಟಿ ಸ್ಮಿತ್ ಅನ್ನೋ ಒಂದು ಹೆಸರಿನಿಂದ ನಾವು ನೆನ್ಪಿಟ್ಕೊಳ್ಳಬಹುದು. ಯಾವ ಸ್ಮಿತ್? ಒಬ್ಬ ವ್ಯಕ್ತಿ ಸ್ಮಿತ್ ಅದನ್ನೇ, ಅವನ ಹೆಸರೇನು? ಟಿ ಅಂತ, ಇನಿಷಿಯಲ್ ಟಿ ಸ್ಮಿತ್ ಅಂತ ಕರಿತೀವಿ. ಸೊ ಟಿ ನಥಿಂಗ್ ಬಟ್ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಅಯನೋಸ್ಪಿಯರ್, ಎಕ್ಸೋಸ್ಪಿಯರ್ ಅಥವಾ ಥರ್ಮೋಸ್ಪಿಯರ್ ಅಂತ ಕರಿತೀವಿ. ಬಾಹ್ಯ ಮಂಡಲ ಅಂತ ನೋಡ್ತೀವಿ. ಸೊ ಇಲ್ಲಿ ಈ ವಿಮಾನಗಳು ಅನ್ನೋದು ಯಾವ ವಲಯದಲ್ಲಿ ಚಲಿಸ್ತವೆ ಅಂತ ಕೇಳ್ತಾನೆ. ಇದೇ ನಮ್ಗೆ ಟ್ರೋಪೋಸ್ಪಿಯರ್ ಒಳಗಡೆ ಚಲಿಸ್ತವೆ. ಭೂಮಿಯಿಂದ ಸುಮಾರು 10 ಕಿಲೋಮೀಟರ್ರಿಂದ 12 ಕಿಲೋಮೀಟರ್ ಎತ್ತರದಲ್ಲಿ ಬರುವಂಥ ಈ ವಲಯವನ್ನೇ ನಾವು ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ನಾವು ನೋಡುವಂಥ ಪರಿಸರದಲ್ಲಿರುವಂಥ ಪ್ರತಿಯೊಂದನ್ನು ಸಹಿತ ಬಹುತೇಕ ನಮಗೆ ಈ ಟ್ರೋಪೋಸ್ಪಿಯರಲ್ಲಿ ಇದನ್ನು ಪರಿವರ್ತನಾ ಮಂಡಲ ಅಂತ ಕರಿತೀವಿ. ದಟ್ ಈಸ್ ಟ್ರೋಪೋಸ್ಪಿಯರ್. ನೋಡಿ, ಇಂಗ್ಲೀಷಲ್ಲಿ ಪದಗಳು ಇಂಪಾರ್ಟೆಂಟು, ನಮಗೆ ಕನ್ನಡದಲ್ಲಿ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಆಯಾನು ಮಂಡಲ ಈ ರೀತಿ ಕನ್ನಡದಲ್ಲಿ ಹೆಸರಿಟ್ಕೊಳ್ಳೋದ್ರಲ್ಲಿ ಎಲ್ಲ ಅಲ್ಲಿ ಆಪ್ಷನ್ ನೋಡಿದ್ರೆ ಇಂಗ್ಲೀಷಲ್ಲಿ ಅದಾವೆ. ಸೊ ಇಂಗ್ಲೀಷಲ್ಲಿರುವಂಥ ಆಪ್ಷನ್ಗಳು ಸಹಿತ ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಈ ಟ್ರೋಪೋಸ್ಪಿಯರಲ್ಲಿ ಅಂದ್ರೆ ಈ ಭೂಮಿಯಿಂದ 10 ಕಿಲೋಮೀಟರ್ ಏನು ಡಿಸ್ಟೆನ್ಸ್ ಐತಲ್ಲ, ಇದರಲ್ಲಿ ನಾವು ಏನೇನು ಕಂಡು ಬರ್ತವೆ ಅಂದ್ರೆ ಎಲ್ಲ ಇಲ್ಲೇ ಇರ್ತೀವಿ. ವಾತಾವರಣದ ಗಾಳಿ ಇಲ್ಲೇ ಇದೆ, ವಿಮಾನಗಳು ಇಲ್ಲೇ ಓಡಾಡ್ತವೆ, ಮತ್ತೇನು ಅಟ್ಮಾಸ್ಫಿಯರಲ್ಲಿರುವಂಥ ಬಹುತೇಕ ಎಲ್ಲ ರೀತಿಯ ಅನಿಲಗಳು ಇಲ್ಲೇ ಇದ್ದಾವೆ, ಮೋಡಗಳು ಇಲ್ಲೇ ಇದ್ದಾವೆ, ಮಳೆ ಇಲ್ಲಿಂದನೇ ಬರ್ತದೆ. ಸೊ ನಾವು ನೋಡುವಂಥ ಪರಿಸರದಲ್ಲಿ ಬಹುತೇಕ ಸಹಿತ ನಮಗೆ ಇದೇ ಪರಿವರ್ತನಾ ಮಂಡಲದಿಂದ, ಟ್ರೋಪೋಸ್ಪಿಯರ್ಲಿಂದ ನಮಗೆ ಬರ್ತದೆ. ಭೂಮಿಯಿಂದ 10ರಿಂದ 12 ಕಿಲೋಮೀಟರ್ ಎತ್ತರದಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ವಲಯ ಆಗ್ತದೆ. ಗೊತ್ತಿರ್ಬೇಕು ನಿಮಗೆ. ಇದರ ಮೇಲೆ ಸೆಕೆಂಡ್ ವಲಯ ಐತಲ್ಲ, ಇದೇ ನಾವು ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಇಲ್ಲೇ ನಮಗೆ ಮುಖ್ಯವಾಗಿ ಓಜೋನ್ ಲೇಯರ್ ಕಂಡು ಬರ್ತದೆ. ಯಾವ ಲೇಯರ್? ಓಜೋನ್ ಲೇಯರ್ ಅಂತ ಕರಿತೀವಿ. ಸರಿಸುಮಾರು ನಮಗೆ ಭೂಮಿಯಿಂದ 10 ಕಿಲೋಮೀಟರಿಂದ 50 ಕಿಲೋಮೀಟರ್ ಅಂತರದಲ್ಲಿ ನಮಗೆ ಓಜೋನ್ ಪದರು ಅಂತ ನಿಮಗೆ ಕಂಡು ಬರ್ತದೆ. ಸೊ ಸರಿಯಾಗಿರುವಂಥ ಉತ್ತರ ಟ್ರೋಪೋಸ್ಪಿಯರ್ ಅಂತೇಳಿ. ಡೆಫಿನೆಟ್ಲಿ ನಿಮ್ಗೆ ಒಂದಲ್ಲ ಒಂದು ರೀತಿಯಾಗಿರುವಂಥ ಕ್ವಶನ್ಸು ಈ ಏನು ವಾತಾವರಣದ ವಲಯಗಳು ಅಂತ ನೋಡ್ತೀವಿ, ಅರ್ತ್ ಲೇಯರ್ಸ್ ಅಂತ ಕರಿತೀವಿ. ಆ ಲೇಯರ್ಗಳ ಮೇಲೆ ನಿಮಗೆ ಡೆಫಿನೆಟ್ಲಿ ಕ್ವಶನ್ ಇರ್ತದೆ. ಸೊ ಇದು ಇಲ್ಲಿಗೆ ಸ್ಟಾಪ್ ಮಾಡಬೇಡ್ರಿ. ಈ 5 ವಲಯಗಳ ಬಗ್ಗೆ ಸಹಿತ ನೀವು ನೆನ್ಪಿಟ್ಕೊಳ್ಳಿ. ರೇಡಿಯೋ ವೇವ್ಸ್ ಎಲ್ಲಿಂದ ರಿಫ್ಲೆಕ್ಟ್ ಆಗ್ತವೆ, ಓಜೋನ್ ಎಲ್ಲಿ ಕಂಡು ಬರ್ತದೆ, ಅತಿ ಬಿಸಿಯಾಗಿರುವಂಥ ವಲಯ ಯಾವುದು, ಅತಿ ತಂಪಾಗಿರುವಂಥ ವಲಯ ಯಾವುದು, ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಸ್ ಅನ್ನು ಕೇಳ್ತಾನೆ. ಎಲ್ಲನೂ ಸಹಿತ ನೀವು ಎಕ್ಸಾಮ್ ಪರ್ಪಸ್ ಆಗಿ ರೆಡಿ ಮಾಡ್ಕೊಳ್ಳಿ. ವೈರಸ್ ಎನ್ನುವುದು ಅಂತ ಇದೆ. ಏನು ವೈರಸ್ ಎನ್ನುವುದು? ನೋಡಿ, ಸಾಮಾನ್ಯವಾಗಿ ವೈರಸ್ ಅಂತ ನೋಡ್ತೀವಲ್ಲ, ಇದೊಂದು ಸೂಕ್ಷ್ಮಾಣುಜೀವಿ. ಈ ವೈರಸ್ಸಲ್ಲಿ ಏನೇನು ಇರುತ್ತೆ ಅಂತ ನೋಡ್ತಾನೆ. ಪ್ರೋಟೀನ್ ಮತ್ತು ಲಿಪಿಡ್, ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್, ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್ ಮತ್ತು ಏನು ಕಾರ್ಬೋಹೈಡ್ರೇಟ್ ಅಂತ ಇದೆ. ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೋಬೇಕು, ವೈರಸ್ಸಲ್ಲಿ ಯಾವುದೇ ರೀತಿಯಾಗಿರುವಂಥ ಕಾರ್ಬೋಹೈಡ್ರೇಟ್ ನಮಗೆ ಹೆಚ್ಚಾಗಿ ಕಂಡು ಬರಲ್ಲ. ಇಲ್ಲಿ ಕಂಡು ಬರೋದೇನು, ನಮಗೆ ಲಿಪಿಡ್ಗಳು, ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು ಅಂತ ಬಂದಾಗ ನಮಗೆ ಈ ಎಣ್ಣೆ ಅಂತ ಪದಾರ್ಥಗಳು ಮತ್ತು ಈ ಕಾರ್ಬೋಹೈಡ್ರೇಟ್ಗಳು ವೈರಸ್ಗಳಲ್ಲಿಲ್ಲ. ವೈರಸ್ಗಳಲ್ಲಿ ಮೇಜರ್ ಆಗಿರೋದು ಡೆಫಿನೆಟ್ಲಿ ಪ್ರತಿಯೊಂದು ಜೀವಕೋಶದ ಮೇಲೆ ನಮಗೊಂದು ಡೆಫಿನೆಟ್ಲಿ ನ್ಯೂಕ್ಲಿಕ್ ಆಮ್ಲ ಅಂತ ಇದ್ದೇ ಇರ್ತದೆ, ನ್ಯೂಕ್ಲಿಕ್ ಆ್ಯಸಿಡ್. ನ್ಯೂಕ್ಲಿಕ್ ಆ್ಯಸಿಡ್ ಅಂದ್ರೆ ಒಂದು DNA ಅಂತ ಕರಿತೀವಿ, ಇನ್ನೊಂದು RNA ಅಂತ ಕರಿತೀವಿ. ಕೇಳಿರಲ್ಲ ನೀವು DNA ಮತ್ತು RNA ಅಂತೇಳಿ.
ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಮತ್ತು ರೈಬೋನ್ಯೂಕ್ಲಿಕ್ ಆಸಿಡ್ ಡೆಫಿನೆಟ್ಲಿ ಇರಲೇಬೇಕು. ಅದ್ರ ಜೊತೆಗೆ ಇದರಲ್ಲಿ ಒಂದು ವಿಶೇಷವಾಗಿರುವಂಥ ನಮಗೇನು ಕಂಡು ಬರ್ತದೆ, ಪ್ರೋಟೀನ್ ಅಂತ ಅಂಶಗಳು ಕಂಡು ಬರ್ತವೆ. ಅಂದರೆ ಈ ವೈರಸ್ ಒಳಗಡೆ ನಮಗೆ ಒಳಗಡೆ ಇರೋದು ಒಂದು ಜೆನೆಟಿಕ್ ಮಟೀರಿಯಲ್ ಇರ್ತದೆ, ದಟ್ ಈಸ್ ನ್ಯೂಕ್ಲಿಕ್ ಆಮ್ಲ, DNA ಅಥವಾ RNA, ಮತ್ತು ಒಂದು ವಿಶೇಷವಾಗಿರುವಂಥ ಪ್ರೋಟೀನ್ ಎಂಬ ಅಂಶ ನಮಗೆ ಕಂಡು ಬರ್ತದೆ. ಪ್ರೋಟೀನ್ ಕೋಟೆಡ್ಲಿಂದ ಇರ್ತದೆ ಮತ್ತು ಒಳಗಡೆ ನಮಗೊಂದು DNA RNA ಅಂತ ಇರ್ತದೆ. ಬಟ್ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳ್ತಾರೆ, ಇಲ್ಲಿ ಸರಿಯಾದ ಉತ್ತರ ಗೊತ್ತಾಯ್ತು ನಮಗೆ, ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್, ಎರಡನೇ ಆಪ್ಷನ್ ಸರಿಯಾಗಿರೋದು. ಕೇವಲ ಪ್ರೋಟೀನ್ ಮತ್ತು ಲಿಪಿಡ್ ಇರಲ್ಲ, ಪ್ರೋಟೀನ್ ಮತ್ತು ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್ ಇರಲ್ಲ, ಕಾರ್ಬೋಹೈಡ್ರೇಟ್ ಇರಲ್ಲ, ನಮಗೆ ಡೆಫಿನೆಟ್ಲಿ ನ್ಯೂಕ್ಲಿಕ್ ಆಮ್ಲ ಇರ್ತದೆ. ಬಟ್ ಎಕ್ಸಾಮ್ದಲ್ಲಿ ನಮ್ಗೆ ಕನ್ಫ್ಯೂಸ್ ಮಾಡೋದೇನು, ಯಾವ ರೀತಿ ಕನ್ಫ್ಯೂಸ್ ಮಾಡ್ತೇನೆ ಅಂತಂದರೆ, ನೋಡಿ, ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಜೀವಿ ಇರ್ಬೋದು, ಅದರಲ್ಲಿ ಈ ಜೆನೆಟಿಕ್ ಮಟೀರಿಯಲ್ ಒಂದೇ ಇರ್ತದೆ. ಅಂದರೆ ಜೆನೆಟಿಕ್ ಮಟೀರಿಯಲ್ ಅಂದರೆ DNA ಅಥವಾ RNA ಅಂತ ನೋಡ್ತೀವಲ್ಲ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಜೆನೆಟಿಕ್ ಮಟೀರಿಯಲ್ ಕ್ಯಾರಿ ಆಗ್ತದೆ. ಬಟ್ ಈ ವೈರಸ್ಗಳಲ್ಲಿ DNA ಇರ್ಬೋದು ಅಥವಾ RNA ಸಹಿತ ಇರ್ಬೋದು. ಇದು ಭಾಳ ಸ್ಪೆಷಲ್ ಆಗಿರುವಂಥ ಸೆಲ್ ಇದು. ಈಗ ಮನುಷ್ಯನ ಮೇಲೆ ನಮ್ಮ ಕಡೆ ಜೆನೆಟಿಕ್ ಮಟೀರಿಯಲ್ ಯಾವುದು, ಜೆನೆಟಿಕ್ ಅಂದರೆ ಅನುವಂಶೀಯ ಒಂದು ಗುಣಗಳನ್ನು ಸಾಗಿಸುವಂಥ ಒಂದು ಸೆಲ್ ಯಾವುದು ಅಂದರೆ ನಮ್ಮ ಕಡೆ DNA ಅಂತ ನೋಡ್ತೀವಿ. ಬ್ಯಾಕ್ಟೀರಿಯಾದಲ್ಲಿ DNA ಇದೆ, ಪ್ರಾಣಿ ಪಕ್ಷಿಗಳ DNA ಇದೆ, ಸಸ್ಯಗಳಲ್ಲಿ DNA ಇದೆ. ಬಟ್ ಎಸ್ಪೆಷಲಾಗಿ ವೈರಸ್ ಅಂತ ನಾವೇನು ನೋಡ್ತೀವಲ್ಲ, ಈ ವೈರಸ್ಸಲ್ಲಿ ಕೆಲವು ವೈರಸ್ಗಳಲ್ಲಿ ಜೆನೆಟಿಕ್ ಮಟೀರಿಯಲ್ RNA ಇರ್ತದೆ, ಕೆಲವು ವೈರಸ್ಗಳಲ್ಲಿ ಜೆನೆಟಿಕ್ ಮಟೀರಿಯಲ್ DNA ಇರ್ತದೆ. ಅಂದ್ರೆ ಫಿಕ್ಸ್ DNA ಅಂತ ಹೇಳೋಕ್ಕಾಗಲ್ಲ, ಫಿಕ್ಸ್ RNA ಅಂತ ಹೇಳೋಕ್ಕಾಗಲ್ಲ. ಇದಾದರೂ ಇರ್ಬೋದು ಆರ್ ಇದಾದರೂ ಇರ್ಬೋದು, ಯಾವುದಾದ್ರೂ ಒಂದು ಇರೋದನ್ನು ನಾವೇಂತ ಕರಿತೀವಿ, ಈ ಜೆನೆಟಿಕ್ ಮಟೀರಿಯಲ್ ಅಂತ ಕರಿತೀವಿ. ಕ್ವಶನ್ ಏನು ಕೇಳ್ತಾನೆ ನಿಮಗೆ ಅಂದರೆ, ವೈರಸ್ನ ಜೆನೆಟಿಕ್ ಮಟೀರಿಯಲ್ ಯಾವುದು ಅಂತ ಕೇಳ್ತಾನೆ. ವೈರಸ್ನ ಅನುವಂಶೀಯ ವಸ್ತು ಯಾವುದು? ಆಪ್ಷನ್ ಎ DNA, ಆಪ್ಷನ್ ಬಿ RNA, ಆಪ್ಷನ್ ಸಿ DNA ಪ್ಲಸ್ RNA, ಆಪ್ಷನ್ ಡಿ ಕೊಡ್ತಾನೆ DNA ಆರ್ RNA ಅಂತ ಕೊಡ್ತಾನೆ. ಏನು ಆನ್ಸರ್ ಮಾಡ್ತೀರಿ? ಎಲ್ಲದ್ರೊಳಗೆ DNA ಇದೆ ಅಂತ ಖಾತ್ರಿ ಐತಾ? ಇಲ್ಲ. ಎಲ್ಲದ್ರೊಳಗೆ RNA ಅಂತ ಖಾತ್ರಿ ಐತಾ? ಇಲ್ಲ. ಎರಡು ಕೂಡಿರ್ತವೇನು? ಇಲ್ಲ. ಇದ್ದರೆ DNA ಇರ್ಬೋದು, ಇದ್ದರೆ RNA ಇರ್ಬೋದು. ಇದು ಭಾಳ ಎಕ್ಸಾಮ್ದಲ್ಲಿ ನಮಗೆ ಕನ್ಫ್ಯೂಸ್ ಮಾಡುವಂಥ ಕ್ವಶನು. ದ ಜೆನೆಟಿಕ್ ಮಟೀರಿಯಲ್ ಆಫ್ ದ ವೈರಸ್ ಮೇ ಬಿ DNA, ಮೇ ಬಿ RNA, ಬಟ್ ನಾಟ್ ಬೋತ್. ಎರಡು ಕೂಡಿರಲ್ಲ, ಎರಡರಲ್ಲಿ ಯಾವುದಾದ್ರೂ ಒಂದು ಜೆನೆಟಿಕ್ ಮಟೀರಿಯಲ್ ಇರ್ತದೆ. ಜೊತೆಗೆ ಹೊರಭಾಗದಲ್ಲಿ ಒಂದು ಪ್ರೋಟೀನ್ ಅಂಶ ನಾವಲ್ಲಿ ನೋಡ್ತೀವಿ. ಸೊ ಸರಿಯಾದ ಉತ್ತರ ನ್ಯೂಕ್ಲಿಕ್ ಆಸಿಡ್ ಮತ್ತು ಪ್ರೋಟೀನ್ ಅನ್ನೋದು ರೈಟ್ ಆನ್ಸರ್. ಕೆಳಗಿನ ಯಾವ ವಿದ್ಯುತ್ ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ ಅಂತ ಕೇಳ್ತಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಹ್ಯಾಸ್ ಲಾಂಗೆಸ್ಟ್ ವೇವ್ ಲೆಂತ್? ಮತ್ತು ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗಳ ಬಗ್ಗೆ ಅಂತೂ ಎಕ್ಸಾಮ್ದಲ್ಲಿ ತುಂಬ ಬಾರಿ ಕ್ವಶನ್ ನಮಗೆ ಕೇಳ್ತಿರ್ತಾನೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗಳು ಸಾಮಾನ್ಯವಾಗಿ 7 ಅದಾವೆ. ಒಂದು ರೇಡಿಯೋ, ಮೈಕ್ರೋ, ಇನ್ಫ್ರಾರೆಡ್, ವಿಸಿಬಲ್ ಲೈಟ್, ಅಲ್ಟ್ರಾವೈಲೆಟ್, ಎಕ್ಸ್ ರೇಸ್ ಮತ್ತು ಗಾಮಾ ರೇಸ್ ಅಂತ ಕರಿತೀವಿ. ಇವು ಸಹಜವಾಗಿ ಭೂಮಿಯಲ್ಲಿರುವಂಥ 7 ವಿದ್ಯುತ್ ಕಾಂತೀಯ ವಿಕಿರಣಗಳು. ಈ 7ಅನ್ನು ನಾವು ನೆನ್ಪಿಟ್ಕೊಳ್ಳೋದು ಕಷ್ಟ. ನಾವು ಸಾಮಾನ್ಯವಾಗಿ ಈ ವಿಬ್ಗಯಾರ್ ಅಂತೇಳಿ 7 ಬಣ್ಣಗಳನ್ನು ಅತಿ ಹೆಚ್ಚಾಗಿ ನೆನ್ಪಿಟ್ಕೊಂಡಿದ್ದು ನಾವು, ಯಾಕಂದರೆ 6ನೇ ಕ್ಲಾಸ್ 7ನೇ ಕ್ಲಾಸಿಂದ ಓದ್ತಾ ಬಂದೀವಿ. ಬಟ್ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವಿದ್ಯುತ್ ಕಾಂತೀಯ ವಿಕಿರಣಗಳದವಲ್ಲ, ಇವು ಸಹಜವಾಗಿ ಎಲ್ಲಿಂದ ಬರ್ತವ್ರಿ ಅಂತಂದರೆ ಸೂರ್ಯನಿಂದನೇ ಬಿಡುಗಡೆಯಾಗಿ ಭೂಮಿಗೆ ಬರ್ತವೆ. ಯಾವುದ್ಯಾವುದು? ಈ ರೇಡಿಯೋಲಿಂದ ಹಿಡಿದು ಗಾಮಾ ಕಡೆಗೆ ಸೂರ್ಯನಿಂದನೇ ಬಿಡುಗಡೆಯಾಗಿ ಬರ್ತವೆ. ಈ 7ರಲ್ಲಿ ಈ ರೇಡಿಯೋ, ಮೈಕ್ರೋ, ಇನ್ಫ್ರಾರೆಡ್ ಅದವಲ್ಲ, ಇವು ಬರಿಗಣ್ಣಿಗೆ ಕಾಣಲ್ಲ. ಜೊತೆಗೆ UV, ಎಕ್ಸ್ ಮತ್ತು ಗಾಮಾ ಐತಲ್ಲ, ಇವು ಸಹಿತ ನಮಗೆ ಬರಿಗಣ್ಣಿಗೆ ಕಾಣಲ್ಲ. ಬರಿಗಣ್ಣಿಗೆ ಕಾಣುವಂಥ ಒಂದೇ ಒಂದು ಲೈಟು, ಇದನ್ನೇ ಗೋಚರ ಬೆಳಕು ಅಂತ ಕರೆದೀವಿ. ಇದನ್ನೇ ವಿಸಿಬಲ್ ಲೈಟ್. ಯಾಕಂದರೆ ಬರಿಗಣ್ಣಿಗೆ ಕಾಣ್ತತಿ, ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಕ್ಕೆ ಕಾರಣವಾಗಿರುವಂಥ ಲೈಟು ಗೋಚರ ಬೆಳಕು. ಇನ್ನು ರೇಡಿಯೋ, ಮೈಕ್ರೋ, ಇನ್ಫ್ರಾರೆಡ್ ಈ 3 ಅದವಲ್ಲ, ಇವು ಅತೀ ಕಡಿಮೆ ಶಕ್ತಿಯನ್ನು ಹೊಂದಿವೆ. ದೇಹಕ್ಕೆ ಯಾವುದೇ ರೀತಿಯಾಗಿರುವಂಥ ಹಾನಿ ಇಲ್ಲ. ಹಾಗಾಗಿ ಇವಾಗ ಲೋ ಎನರ್ಜಿ ರೇಡಿಯೇಷನ್ಗಳು ಅಂತ ಕರಿತೀವಿ. ಇನ್ನು UV, ಎಕ್ಸ್ ಮತ್ತು ಗಾಮಾ ಅದವಲ್ಲ, ಇವುಗಳನ್ನು ಹೈ ಎನರ್ಜಿ ರೇಡಿಯೇಷನ್ಗಳು ಅಂತ ಕರಿತೀವಿ. ಇವು ದೇಹದ ಮೇಲೆ ಬೀಳೋದ್ರಿಂದ ನಮಗೆ ಸ್ಕಿನ್ ಕ್ಯಾನ್ಸರ್ ಬರೋದು, ಜೀನ್ ಮ್ಯೂಟೇಷನ್ ಉಂಟಾಗೋದು, ಸ್ಕಿನ್ ಟ್ಯಾನಿಂಗ್, ಬಿಸಿಲಾಗಿ ಓಡಾಡಿದ್ರೆ ಚರ್ಮ ಕಪ್ಪಾಗ್ತಂತ ನೋಡ್ತೀವಲ್ಲ, UV, ಎಕ್ಸ್ ಮತ್ತು ಗಾಮಾಲಿಂದನೇ ನಮ್ಗೆ ಏನಾಗ್ತದೆ, ಆ ರೀತಿ ವ್ಯತ್ಯಾಸ ಆಗೋದನ್ನು ನೋಡ್ತೀವಿ. ನಮ್ಮ ಕಾನ್ಸೆಪ್ಟ್ ಏನೀಗ, ಈ 7 ವಿದ್ಯುತ್ ಕಾಂತೀಯ ವಿಕಿರಣಗಳಲ್ಲಿ ಯಾವುದಕ್ಕೂ ವೇವ್ ಲೆಂತ್ ಜಾಸ್ತಿ ಇದೆ ಅಂತ ಕೇಳ್ತಾ ಇದ್ದಾನೆ. ಹಾಗಾಗಿ ನಾವಿಲ್ಲಿ ನೆನ್ಪಿಟ್ಕೋಬೇಕು, ಈ 7 ತರಂಗಗಳನ್ನು ನಾನೊಂದು ಶಾರ್ಟ್ಕಟಾಗಿ ನೆನ್ಪಿಟ್ಕೊಂಡಿನಿ. ರೇಡಿಯೋ, ಮಿರ್ಚಿ,
ವಿತ್ ಅಲ್ಟ್ರಾ ಎಕ್ಸ್ ಸರಿಗಮ. ರೇಡಿಯೋ ಮಿರ್ಚಿ ವಿತ್ ಅಲ್ಟ್ರಾ ಎಕ್ಸ್ ಸರಿಗಮ ಅನ್ನೋ ಸೂತ್ರದ ಸಹಾಯದಿಂದ ಎಲ್ಲ ತರಂಗಗಳನ್ನು ನಾವು ಸೀರಿಯಲ್ ಆಗಿ ನೆನ್ಪಿಟ್ಕೊಳ್ಳಬಹುದು. ರೇಡಿಯೋ ಅಂದರೆ ಆರ್, ಮಿರ್ಚಿ ಎಂ ಅಂದರೆ ಮಿರ್ಚಿ ಅಂದ್ರೆ ಎಂ ಮತ್ತು ಐ, ವಿತ್ ಅಂದ್ರೆ ವಿಸಿಬಲ್, ಅಲ್ಟ್ರಾ ಅಂದ್ರೆ ಅಲ್ಟ್ರಾವೈಲೆಟ್, ಎಕ್ಸ್ ಅಂದ್ರೆ ಎಕ್ಸ್ ರೇಸ್, ಸರಿ ಅನ್ನೋ ಮೀನಿಂಗ್ಗೆ ಯಾವುದೇ ಮೀನಿಂಗ್ ಇಲ್ಲ, ಗಾಮ ಅಂದ್ರೆ ಗಾಮ. ರೇಡಿಯೋ ಮಿರ್ಚಿ ವಿತ್ ಅಲ್ಟ್ರಾ ಎಕ್ಸ್ ಸರಿಗಮ ಅನ್ನೋ ಸೂತ್ರ ಸಹಾಯದಿಂದ ಎಲ್ಲ ವಿಕಿರಣಗಳನ್ನು ನಾವು ಕ್ಲಿಯರ್ ಆಗಿ ಒಂದು ಸೀಕ್ವೆನ್ಸಲ್ಲಿ ನಾವು ನೆನ್ಪಿಟ್ಕೊಳ್ಬಹುದು. ತಮಗೆ ಗೊತ್ತಾಗಬೇಕಾಗಿದ್ದೇನು ಅಂತಂದರೆ, ಈ ರೇಡಿಯೋ ತರಂಗಗಳಿಂದ ಗಾಮಾ ತರಂಗಗಳಿಗೆ ಸಾಗಿದಂತೆ ವೇವ್ ಲೆಂತಲ್ಲಿ ಏನಾಗ್ತದೆ ಅಂತಂದರೆ ಕಡಿಮೆ ಆಗ್ತಾ ಬರ್ತದೆ. ಅಂದ್ರೆ ಈ ರೇಡಿಯೋದು ಇದು ರೇಡಿಯೋ, ಇದು ಮೈಕ್ರೋ, ಇದು ಲಾಸ್ಟ್ ಗಾಮಾ ಅಂತ ತಿಳ್ಕೊಳ್ಳೋಣ. ಅವಾಗ ರೇಡಿಯೋದು ಈ ವೇವ್ ಲೆಂತ್ ಅನ್ನೋದು ಈ ರೀತಿ ಉದ್ದುದ್ದಾಗಿರುವಂಥ ಲೆಂತ್ ಇರುತ್ತೆ. ವೇವ್ ಲೆಂತ್ ಅಂದ್ರೆ ಗೊತ್ತಾಗುತ್ತಲ್ಲ, ಇಲ್ಲಿಂದ ಇಲ್ಲಿಗಿರುವಂಥ ಅಂತರವನ್ನೇ ತರಂಗಾಂತರ, ಇಲ್ಲಿಂದ ಇಲ್ಲಿಗಿರುವಂಥ ಅಂತರವನ್ನೇ ತರಂಗಾಂತರ ಅಂತ ಕರಿತೀವಿ. ಯಾವುದು ಜಾಸ್ತಿ ಇದೆ? ರೇಡಿಯೋ ಜಾಸ್ತಿ ಇದೆ. ಅಲ್ಲಿಂದ ನಾವು ಕೆಳಗೆ ಬಂದಷ್ಟು ತರಂಗಾಂತರ ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ಮೈಕ್ರೋ ಏನಾಗಬೇಕು, ಅದಕ್ಕಿಂತ ತರಂಗಾಂತರ ಈ ರೀತಿ ಅಂತರ ಸ್ವಲ್ಪ ಕಡಿಮೆ ಆಗ್ತಾ ಬರ್ಬೇಕು. ಹಿಂಗ ಎಲ್ಲಕ್ಕಿಂತ ಗಾಮ ಏನಾಗ್ತದ್ರೆ ಭಾಳ ಚಿಕ್ಕದಾಗಿರುವಂಥ ತರಂಗಾಂತರನು ಹೊಂದಿರ್ತದೆ. ಹಾಗಾಗಿ ಇದು ಇನ್ನು ಸ್ವಲ್ಪ ಕಡಿಮೆ, ಎಲ್ಲಕ್ಕಿಂತ ಕಡಿಮೆ ಯಾವುದು ಅಂತಂದರೆ ಯಾವುದು? ಗಾಮ. ಸೊ ನಮಗೊಂದು ಸೀಕ್ವೆನ್ಸ್ ಗೊತ್ತಾಗಿದೆ. ರೇಡಿಯೋಲಿಂದ ಗಾಮ ಕಡೆ ಬಂದಂಗೆ ತರಂಗಾಂತರ ಮೊದಲು ರೇಡಿಯೋ ಜಾಸ್ತಿ, ಮೈಕ್ರೋ ಕಡಿಮೆ, ಇನ್ಫ್ರಾರೆಡ್ ಕಡಿಮೆ, ಈ ರೀತಿ ಕಡಿಮೆ ಆಗ್ತಾ ಗಾಮದ ಎಲ್ಲಕ್ಕಿಂತ ವೇವ್ ಲೆಂತ್ ಏನಾಗಿದೆ? ಕಡಿಮೆಯಾಗಿದೆ. ನಮಗೇನು ಕೇಳ್ತಾನೆ ಈಗ? ಎಲ್ಲಕ್ಕಿಂತ ಜಾಸ್ತಿ ಯಾವುದಿದೆ ಅಂತ ಕೇಳ್ತಾನೆ. ಇಲ್ಲಿ ನಾವು ನೋಡ್ಕೊಂಡಾಗ ಈ ಕಡೆ ಬಂದಷ್ಟು, ಇಲ್ಲಿಂದ ಈ ಕಡೆ ಬಂದಷ್ಟು ಜಾಸ್ತಿ ಆಗ್ತಾ ಬರ್ತಾ ಇದೆ. ಇದೆಲ್ಲಕ್ಕಿಂತ ಕಡಿಮೆಯಾಗಿದೆ, ಇದೆಲ್ಲಕ್ಕಿಂತ ತರಂಗಾಂತರ ಏನಾಗಿದೆ? ಜಾಸ್ತಿ ಆಗಿದೆ ಅಂತ ನೋಡ್ತೀವಿ. ಹೇಳಿದ ಐಡಿಯಾ ಬಂತ? ಈಗ ನಾವು ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಏನಂತ ನೋಡ್ಕೊಳ್ಳೋಣ. ನಮಗೆ ಗೊತ್ತಿರುವಂಥ ಸೀಕ್ವೆನ್ಸ್ ಏನ್ರಿ? ಸೀಕ್ವೆನ್ಸ್ ಏನು ನಮಗೀಗ? ರೇಡಿಯೋ ಮಿರ್ಚಿ ವಿತ್ ಅಲ್ಟ್ರಾ ಎಕ್ಸ್ ಸರಿ ಗಮ. ಈ ರೀತಿ ಇಲ್ಲಿಂದ ಇಲ್ಲಿಗೆ ಬಂದಷ್ಟೇ ನಮ್ಗೆ ಏನಾಗ್ತದೆ? ವೇವ್ ಲೆಂತ್ ಅನ್ನೋದು ಇನ್ಕ್ರೀಸ್ ಆಗ್ತದೆ. ಈಗ ಯಾವ ವಿದ್ಯುತ್ ಕಾಂತೀಯ ತರಂಗಾಂತರವು ಉದ್ದವಾಗಿದೆ ಅಂತ ಕೊಡ್ತಾನೆ. ಎಲ್ಲಕ್ಕಿಂತ ಕಡಿಮೆ ಯಾವುದೀಗ? ಗಾಮ. ಗಾಮ ಐತಿ ಇದ್ರೊಳಗಡೆ ಐತಿ ಅಂದ್ರೆ ಇದು ಆಪ್ಷನ್ ಅಲ್ಲ, ಎಲ್ಲಕ್ಕಿಂತ ಕಡಿಮೆ ಐತಿ. ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು? ಎಕ್ಸ್ ಐತಾ? ಇಲ್ಲ. ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು? ಯು ವಿ ಲೈಟ್, ಯು ವಿ ಐತಾ? ನೇರಳಾತೀತ ಐತಿ, ಇದನ್ನು ಅಲ್ಲ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಯಾವುದು? ವಿಸಿಬಲ್ ಲೈಟ್, ಗೋಚರ ಐತಾ? ಇದನ್ನು ಐತಿ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಯಾವುದು? ಅವಗೆಂಪು, ಇನ್ಫ್ರಾರೆಡ್. ಇದು ಕೊಟ್ಟಿರುವಂಥ ಆಪ್ಷನಲ್ಲಿ ಎಲ್ಲಕ್ಕಿಂತ ಉದ್ದವಾಗಿರುವಂಥ ತರಂಗಾಂತರವನ್ನು ಹೊಂದಿದೆ ಅಂತ ನೋಡ್ತೀವಿ. ರೈಟ್ ಆನ್ಸರ್ ಈಸ್ ಇನ್ಫ್ರಾರೆಡ್ ರೇಡಿಯೇಷನ್ ಹ್ಯಾಸ್ ಹೈಯೆಸ್ಟ್ ವೇವ್ ಲೆಂತ್. ಅದಕ್ಕಿಂತ ಇನ್ನು ದೊಡ್ಡದು ಯಾವುದು? ಮೈಕ್ರೋ. ಅದಕ್ಕಿಂತ ಎಲ್ಲಕ್ಕಿಂತ ದೊಡ್ಡದು ಯಾವುದು? ರೇಡಿಯೋ. ಸೊ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂಥ ಕಾನ್ಸೆಪ್ಟ್ ನಾವು ತಿಳ್ಕೊಂಡ್ಬಿಟ್ವಿ. ಈ ರೀತಿ ನೀವು ಕಂಪ್ಲೀಟ್ ಆಗಿರುವಂಥ ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡಾಗ ಮಾತ್ರ ಯಾವ ದೊಡ್ಡದು ಯಾವ ಚಿಕ್ಕದು ಅಂತ ನಾವು ಆನ್ಸರ್ ಮಾಡೋಕ್ಕಾಗ್ತದೆ. ಬರೀ ಎಲ್ಲನೂ ಬಾಯ್ಹಾಟ್ ಮಾಡ್ಕೊಳಕ್ಕಾಗಲ್ಲ. ಕಾನ್ಸೆಪ್ಟ್ಗಳನ್ನು ನಾವು ಕ್ಲಾರಿಟಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಹಿಂಗೆ ಯಾರಿಗೆ ಸೈನ್ಸ್ ಕಾನ್ಸೆಪ್ಟ್ಗಳು ಕಷ್ಟ ಆಗ್ತದವೆ, ಯಾರಿಗೆ ಸೈನ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ತೊಂದರೆ ಆಗ್ತಾ ಇದೆ, ನಮಗೆ ಆಡು ಭಾಷೆಯಲ್ಲಿ ಸೈನ್ಸ್ ಅರ್ಥ ಆಗ್ತಾ ಇಲ್ಲ ಅನ್ನೋರಿಗೆ ಇಲ್ಲೇನು ಚಿತ್ರ ನಿಮ್ಗೆ ಕಾಣುತ್ತಲ್ಲ, SB ಸೈನ್ಸ್ ಅಡ್ಡ ಅಂತೇಳಿ ಗೂಗಲ್ ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಸಿಗ್ತದೆ. ಸುಮಾರು ನಿಮಗೆ 200 ಗಂಟೆಗಳ ಕಾಲ ಸೈನ್ಸ್ ಕ್ಲಾಸನ್ನು ಮಾಡಿರುವಂಥ ಕ್ಲಾಸಸ್ ಅದಾವೆ. ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಾನ್ಸೆಪ್ಟ್ ಕಷ್ಟ ಆಗ್ತಾನೋ ಎಲ್ಲ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ನೋಡ್ಬೋದು. ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋಲಜಿ, ಟೆಕ್ನಾಲಜಿ, ಎಕಾಲಜಿ ಎಲ್ಲ ಸಂಬಂಧಪಟ್ಟ ಕ್ಲಾಸಸ್ ಅದಾವೆ. ಆರಾಮಾಗಿ ನೀವೆಲ್ಲ ಕ್ಲಾಸಸ್ಸನ್ನು ಎಂಜಾಯ್ ಮಾಡ್ಬೋದು. ಗೂಗಲ್ ಪ್ಲೇಸ್ಟೋರಲ್ಲಿ SB ಸೈನ್ಸ್ ಅಡ್ಡ ಎಂಬ ಆ್ಯಪ್ ಸಿಗ್ತದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಸಿಗಲಿಲ್ಲ ಅಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ನ ಲಿಂಕ್ ಕೊಟ್ಟಿದ್ದೀನಿ, ಒಂದ್ಸಲ ಡೌನ್ಲೋಡ್ ಮಾಡಿಕೊಂಡು ನೀವು ಕ್ಲಾಸಸ್ಸನ್ನು ಎಂಜಾಯ್ ಮಾಡಿರಿ. ನೆಕ್ಸ್ಟ್, ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ, ಆಗ ಆ ರಂಧ್ರವು ಅಂತ ಇದೆ. ನೋಡ್ರಿ ನೋಡ್ರಿ ಇವೆಲ್ಲ PC ಕ್ವಶನ್ಸಾ? ಇಲ್ಲ ನೋಡ್ರಿ, ಲಾಸ್ಟ್ ಕ್ವಶನ್ ಏನಿತ್ತಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು 2021 KS ಕ್ವಶನ್. ಅದು ಯಾವುದು 2020-21 ಆಗಿರುವಂಥ KS ಎಕ್ಸಾಮ್ದಲ್ಲಿ ಸಹಿತ ಸೇಮ್ ಕ್ವಶನ್ ರಿಪೀಟ್ ಆಗಿತ್ತು. ಅದನ್ನು ತಂದು ನಿಮ್ಗೆ PC ಹಾಕ್ಯಾರ. ಅಂದರೆ ನಿಮ್ಮ ಮೈಂಡ್ ಸೆಟ್ ಹೆಂಗಿರಬೇಕು, ಸೈನ್ಸ್ ಕಾನ್ಸೆಪ್ಟ್ಗಳ ಬಗ್ಗೆ ನಿಮ್ಗೆ ಎಷ್ಟು ಕ್ಲಾರಿಟಿ ಇರಬೇಕು ಅನ್ನೋದನ್ನು ನೀವು ಇಮ್ಯಾಜಿನೇಷನ್ ನಿಮಗೆ ಬಿಟ್ಟಿದ್ದು. ಸುಮ್ಮನೆ ಏನೋ ನೋಟಿಫಿಕೇಶನ್ ಆಗಿದ್ದಾವೆ, ಓದೋಣ 1 ತಿಂಗಳು 2 ತಿಂಗಳು ಅಂತೇಳಿ, ಆಮೇಲೆ ನಮ್ಮ ಲಕ್ ಸರಿಯಾಗಿಲ್ಲ, ನಮ್ಮ ಅದೃಷ್ಟ ಸರಿಯಾಗಿಲ್ಲ,
ಗೌರ್ಮೆಂಟ್ ಜಾಬ್ ಅಂದ್ರೆ ನಮ್ಮಂಥವ್ರದಲ್ಲ, ದುಡ್ಡಿದ್ದವ್ರ ಸಂತಿ, ಇವೆಲ್ಲ ಉದ್ರಿ ಡೈಲಾಗ್ ಹೊಡಿಬೇಡ್ರಿ. ಸೀರಿಯಸ್ ಆಗಿ ವರ್ಕ್ ಮಾಡಿರಿ, 100% ನೌಕರಿ ಆಗ್ತದೆ. ನೀವು ಮೋಟಿವೇಟ್ ಮಾಡುವಷ್ಟು ದೊಡ್ಡವನಲ್ಲ, ಮತ್ತು ನೀವು ಕಾಂಪಿಟೇಟಿವ್ ಓದ್ತಾ ಇದ್ದೀರಿ ಅಂತಂದರೆ ಆಲ್ಮೋಸ್ಟ್ ಮೋಟಿವೇಟ್ ಆಗೇ ಬಂದಿರ್ತೀರಿ. ಎಲ್ಲವನ್ನು ಬಿಟ್ಟು ಚೆನ್ನಾಗಿ ಕಾನ್ಸೆಪ್ಟ್ ಕಡೆ ಗಮನ ಕೊಡಿ. ನೋಡಿ ಕ್ವಶನ್ ಹೆಂಗಿದೆ ಅಂತಂದರೆ, ಒಂದು ವೃತ್ತಾಕಾರವಾಗಿರುವಂಥ ಒಂದು ರಂಧ್ರ ಇರುವಂಥ ಒಂದು ಹಾಳೆ ಇದೆ, ಒಂದು ಶೀಟ್ ಐತಂಥದ್ದು. ಅವಾಗ ಏನು ಮಾಡ್ತಾರಂತ ಅವನು ಆ ಶೀಟಿಗೆ ಬಿಸಿ ಕೊಡ್ತಾರಂತ. ಈ ಶೀಟನ್ನು ಕಾಯಿಸ್ಬಿಡ್ತಾರಂತ, ಹಿಂಗೆ ಹೀಟ್ ಕೊಟ್ಟು ಅದನ್ನು ಬೆಂಕಿ ಕೊಟ್ಬಿಟ್ಟು ಅದು ಶೀಟಿಗನ್ನು ಕಾಯಿಸ್ಬಿಡ್ತಾರಂತ. ಅವಾಗ ಈ ರಂಧ್ರದ ಸೈಜ್ ಏನಾಗ್ತದೆ ಅಂತ ಕೇಳ್ತಾ ಇದ್ದಾನೆ ಅವನು. ಏನು ದೊಡ್ಡದಾಗುತ್ತಾ, ಚಿಕ್ಕದಾಗುತ್ತಾ, ಅದೇ ಗಾತ್ರದಲ್ಲಿರುತ್ತಾ, ವಿರೂಪಗೊಳ್ಳುತ್ತಾ, ಅಂದರೆ ಏನು ಎಕಡೆ ಸಿಕ್ಕಡಂಗೆ ಆಗ್ಬಿಡ್ತದೇನೋ, ಅದರ ಶೇಪೇ ಚೇಂಜಸ್ ಆಗ್ಬಿಡ್ತದೇನೋ ಅಂತ ಕೊಡ್ತಾನೆ. ನೋಡಿ ಫಿಸಿಕ್ಸಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಉಷ್ಣ ಮತ್ತು ತಾಪ ಅನ್ನೋ ಟಾಪಿಕಲ್ಲಿ ಬರುವಂಥ ಕಾನ್ಸೆಪ್ಟು. ಇಲ್ಲಿ ಏನಿದೆ ಅಂದರೆ, ಸಾಮಾನ್ಯವಾಗಿ ಯಾವುದೇ ಒಂದು ಮೆಟಲ್, ಲೋಹದಂಥ ವಸ್ತುಗಳಿಗೆ ನಾವು ಬಿಸಿ ಕೊಟ್ಟಾಗ ಆ ವಸ್ತುಗಳ ಗಾತ್ರದಲ್ಲಿ ಎಕ್ಸ್ಪಾಂಡ್ ಆಗ್ತವೆ, ಹೆಚ್ಚಳ ಆಗ್ತದೆ. ಮತ್ತು ಅದೇ ವಸ್ತುಗೆ ನಾವು ಕೋಲ್ಡ್ ಮಾಡಿದಾಗ ಆ ಗಾತ್ರದಲ್ಲಿ ಚಿಕ್ಕದಾಗ್ತದೆ. ಅರ್ಥ ಆಗುತ್ತಾ? ಇದನ್ನು ನಾವು ಉಷ್ಣ ವ್ಯಾಕೋಚನೆ ಅಂತ ಕರಿತೀವಿ. ಯಾವ ವಸ್ತುಗೆ ನಾವು ಬಿಸಿ ಕೊಡ್ತೀವೋ ಗಾತ್ರದಲ್ಲಿ ಹೆಚ್ಚಾಗ್ತದೆ, ಕೋಲ್ಡ್ ಮಾಡಿದಾಗ ಗಾತ್ರದಲ್ಲಿ ಚಿಕ್ಕದಾಗ್ತದೆ. ಹೀಗಾಗಿ ಈ ಪಾತ್ರೆಗೆ ನಾವು ಹೀಟನ್ನು ಕೊಡೋದ ಮುಖಾಂತರ, ಈ ಶೀಟ್ಗೆ ನಾವು ಬಿಸಿಯನ್ನು ಕೊಡೋದ ಮುಖಾಂತರ, ಫಸ್ಟ್ ಆಫ್ ಆಲ್ ಹೋಲ್ ಅಷ್ಟೇ ಏನಾಗ್ತದೆ ನೋಡೋಣ. ಮೊದಲು ಶೀಟ್ ಅಂತ ದೊಡ್ಡದಾಗ್ತದೆ. ಮೊದಲು ನೋಡಿ, ಹೀಟ್ ಕೊಡೋಕ್ಕಿಂತ ಮೊದಲು ಶೀಟು ಇಷ್ಟೇ ಇತ್ತು. ಹೀಟ್ ಕೊಡೋಕ್ಕಿಂತ ಮೊದಲು, ಹೌದಲ್ಲ, ಹೋಲ್ ಇಷ್ಟಿತ್ತು. ಯಾವಾಗ ನಾವು ಇದಕ್ಕೆ ಹೀಟ್ ಕೊಟ್ಟಿವೋ ಅವಾಗಲ ಎಲ್ಲ ದಿಕ್ಕುಗಳಲ್ಲಿ ಶೀಟ್ನ ಗಾತ್ರ ದೊಡ್ಡದಾಗ್ತತಿ. ಬರೀ ಶೀಟ್ನ ಗಾತ್ರ ದೊಡ್ಡದಾಗೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಆ ರಂಧ್ರದ ಗಾತ್ರನ ಸಹಿತ ದೊಡ್ಡದಾಗ್ತತಿ. ನೋಡ್ರಿ ಹೆಂಗಿದೆ ಸೈನ್ಸ್ ಕಾನ್ಸೆಪ್ಟು. ಬರೀ ಇಲ್ಲಿ ಹೋಲ್ ಅಷ್ಟೇ ದೊಡ್ಡದಾಗಲ್ಲ, ಶೀಟ್ ಅಷ್ಟೇ ದೊಡ್ಡದಾಗಲ್ಲ, ಶೀಟ್ ಜೊತೆಗೆ ಆ ಹೋಲ್ನ ಸೈಜ್, ರಂಧ್ರದ ಗಾತ್ರ ಸಹಿತ ಏನಾಗ್ತದೆ, ಹಿಗ್ಗುತ್ತದೆ. ಯಾಕಂದರೆ ಶೀಟ್ ಯಾವ ರೀತಿ ಎಕ್ಸ್ಪಾಂಡ್ ಆಗ್ತದೆ ಮತ್ತು ರಂಧ್ರನ ಸಹಿತ ಹಿಗ್ಬೇಕಲ್ಲ. ಈಗ ಇಮ್ಯಾಜಿನ್ ನಿಮ್ಮ ಕಡೆ ಯಾವುದೋ ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡು, ಏನೋ ಒಂದು ಪೇಪರ್ ತೊಗೊಂಡ್ರಿ, ಶೀಟನ್ನು ಹಿಂಗೆ ಒಂದು ಪೇಪರ್ ಹಿಂಗೆ ನೀವು ಎಕ್ಸ್ಪಾಂಡ್ ಮಾಡ್ತಿದ್ರೆ ಅದ್ರ ಜೊತೆಗೆ ಹೋಲ್ನ ಗಾತ್ರ ಸಹಿತ ಏನಾಗ್ತದೆ, ಎಕ್ಸ್ಪಾಂಡ್ ಆಗ್ತದೆ. ಯಾವ ಕಾನ್ಸೆಪ್ಟ್ ಇದು? ಥರ್ಮಲ್ ಎಕ್ಸ್ಪಾನ್ಷನ್. ಸಾಮಾನ್ಯವಾಗಿ ವಸ್ತುಗಳಿಗೆ ಬಿಸಿ ಕೊಟ್ಟಾಗ ಹಿಗ್ಗುತ್ತವೆ ಅಂತ ನೋಡ್ತೀವಿ. ಭಾಳ ಸುಮಾರು ಎಕ್ಸಾಂಪಲ್ ನೋಡ್ತೀವಿ. ಯಾವ ರೀತಿ ಎಕ್ಸಾಂಪಲ್ಸ್ ನಾವು ಇದರ ಥರ್ಮಲ್ ಎಕ್ಸ್ಪಾನ್ಷನ್ ಮೇಲೆ ಒಂದೆರಡು ಎಕ್ಸಾಂಪಲ್ ಕೊಡ್ಬೋದ್ರೆ, ಡೆಫಿನೆಟ್ಲಿ ನಾವು ರೈಲ್ವೆ ಟ್ರ್ಯಾಕ್ಗಳಲ್ಲಿ 2 ಹಳಿಗಳನ್ನು ಜೋಡಿಸ್ಬೇಕಾದ್ರೆ ನಡು ಸ್ವಲ್ಪ ಖಾಲಿ ಜಾಗವನ್ನು ಬಿಡ್ತೀವಿ. ಯಾಕಂದರೆ ಇವು ಸೂರ್ಯನ ಬಿಸಿಲಿಗೆ ಬಿಸಿಯನ್ನು ಪಡ್ಕೊಂಡ್ಬಿಟ್ಟು ಹಿಗ್ಗಿ ಈ ಗ್ಯಾಪ್ ಫಿಲಪ್ ಆಗ್ತತಿ. ನಾವು ಗ್ಯಾಪ್ ಬಿಟ್ಟಿಲ್ಲ ಅಂತಂದರೆ ಅದು ಉಬ್ಕೊಂಡು ಹೋಗ್ಬಿಡ್ತತಿ. ರಸ್ತೆ, CC ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಈ ರೀತಿ ರೋಡ್ ಹಾಕಿ ನಡು ಈ ರೀತಿ ಬಾಕ್ಸ್ ಮಾಡ್ತಾರೆ CC ರೋಡನ್ನು. ಯಾಕಂದ್ರೆ ನಾವು ನಡೀತಿರ್ತೀವಿ, CC ರೋಡ್ ಅಂದರೆ ಕಾಲು ಸುಡ್ತಿರ್ತತಿ, ಅಂದರೆ CC ರೋಡ್ ಬಿಸಿ ಆಗ್ತಾ ಇದೆ. ಅವ್ರತ ಬಿಸಿ ಆದ್ರೆ ವಸ್ತು ಏನಾಗ್ತತಿ, ಎಕ್ಸ್ಪಾಂಡ್ ಆಗ್ತತಿ. ಎಕ್ಸ್ಪಾಂಡ್ ಆಗಕ್ಕೆ ಅದಕ್ಕೆ ಜಾಗ ಬೇಕಲ್ಲ, ಹಿಂಗೆ ಈ ಕಡೆಯಿಂದ ಬಂತು ಇಲ್ಲಿ ಕೂಡ್ಕೋಬೇಕಲ್ಲ ಎರಡು. ಅವಾಗ ಆ ಗ್ಯಾಪ್ ಫಿಲಪ್ ಆಗಿಬಿಟ್ಟು ರಸ್ತೆ ಹಾಳಾಗಲ್ಲ. ಇನ್ ಕೇಸ್ ಅವು ಎಕ್ಸ್ಪಾಂಡ್ ಆಗುವಾಗ ಅಲ್ಲಿ ಯಾವುದೇ ಜಾಗ ಇಲ್ಲ ಅಂದರೆ ಹಿಂಗೆ ಹಿಗ್ಗು ಬಿಟ್ಟಾಗ ರೋಡ್ ಎಲ್ಲ ಬಿಚ್ಚಿಬಿಡ್ತದೆ, ನಮಗೆ ರೋಡ್ ಬೇಗನೆ ಹಾಳಾಗ್ತದೆ. ಹೌದಾ? ಇಂಥ ಸುಮಾರು ಎಕ್ಸಾಂಪಲ್ ನೋಡ್ತೀವಿ. ಒಂದು ದೊಡ್ಡದಾಗಿರುವಂಥ ಬ್ರಿಡ್ಜ್ ಮೇಲೆ ನೀವು ಹೋಗ್ತಾ ಇದ್ರಂದ್ರೆ, ಈ ಬ್ರಿಡ್ಜು ಕಬ್ಬಿಣದ ಪಟ್ಟಿಯಿಂದ ಮಾಡಿದಾಗ ನಿಮ್ಗೆ ಇಲ್ಲಿ ಕಾರಲ್ಲಿ ನೋಡ್ರಿ ದಡಲ್ ಸೌಂಡ್ ಬರ್ತಿರ್ತದೆ. ನಮಗೆ ಸ್ವಲ್ಪ ದೂರಕ್ಕೆ 2 ಪಟ್ಟಿಗಳನ್ನು ಈ ರೀತಿ ನಮಗೆ ಸ್ಪೇಸ್ ಕೊಟ್ಟು ಜೋಡಣೆ ಮಾಡ್ತಾರೆ. ಯಾಕಂದರೆ ಈ ಪಟ್ಟಿ ಸಹಿತ ಮೆಟಲ್ ಆಗಿರುವುದರಿಂದ ಅದು ಎಕ್ಸ್ಪಾಂಡ್ ಆಗೋ ಉದ್ದೇಶದಿಂದ ಗ್ಯಾಪ್ ಫಿಲಪ್ ಆಗಲಿ ಅಂತೇಳಿ ಈ ಬ್ರಿಡ್ಜ್ಗಳನ್ನು ಸಹಿತ ನಾವೇನು ಮಾಡ್ತೀವಿ, ಪಟ್ಟಿಗಳನ್ನೇ ನಾವು ಸೇರಿಸ್ಬಿಡ್ತೀವಿ. ಇನ್ನು ಬೇಸಿಗೆಯಲ್ಲಿ ವಿದ್ಯುತ್ ಕಂಬದ ತಂತಿಗಳು ಸ್ವಲ್ಪ ಜೋತ್ ಬಿದ್ದಂಗೆ ಆಗ್ತವೆ, ಚಳಿಗಾಲ ಬಂದಾಗ ಬಿಗಿಯಾಗಿರ್ತವೆ. ಸುಮಾರು ಎಕ್ಸಾಂಪಲ್ ನೋಡ್ಬೋದು ಥರ್ಮಲ್ ಎಕ್ಸ್ಪಾನ್ಷನ್ ಕಾನ್ಸೆಪ್ಟ್ ಮೇಲೆ ನಾವು. ಸೊ ನಮಗಿಲ್ಲಿ ಸರಿಯಾಗಿರುವಂಥ ಉತ್ತರ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿರ್ಬೋದು ಅಂತ ಅನ್ನಿಸ್ತದೆ. ಆ ವಸ್ತುಗಳಿಗೆ ಬಿಸಿ ಕೊಡುವುದರಿಂದ ಅದರ ಏರಿಯಾ, ಅದರ ಗಾತ್ರ ಹೆಚ್ಚಳವಾಗ್ತಿರೋದ್ರಿಂದ ಆ ರಂಧ್ರನು ಸಹಿತ ವಸ್ತುಗೆ ಸಂಬಂಧಪಟ್ಟ ಆಗಿರೋದ್ರಿಂದ ರಂಧ್ರನು ಸಹಿತ ಏನಾಗ್ತದೆ, ಎಕ್ಸ್ಪಾಂಡ್ ಆಗ್ತದೆ. ಹಾಗಾಗಿ ಇದರ ಗಾತ್ರ ದೊಡ್ಡದಾಗುತ್ತದೆ ಅನ್ನೋದು ಸರಿಯಾಗಿರುವಂಥ ಉತ್ತರ. ನೋಡಿ, ನೀವು ಆಪ್ಷನ್ಗಳನ್ನು ಸಾಲ್ವ್ ಮಾಡುವಾಗ ಫಸ್ಟ್ ಕ್ವಶನ್ ಅಷ್ಟೇ ನಮ್ಗೆ ಇಂಪಾರ್ಟೆಂಟ್, ಆಪ್ಷನ್ ಆಮೇಲೆ ನೋಡೋಣ. ಆ ಕ್ವಶನ್ ಏನು, ಕ್ವಶನ್ನ ಕಾನ್ಸೆಪ್ಟ್ ಏನು, ಕಾನ್ಸೆಪ್ಟ್ ನಾವೇನು ಅರ್ಥ ಮಾಡ್ಕೊಂಡಿವಿ, ನಮಗೆ ಅರ್ಥ ಆಗಿರುವಂಥ ಕಾನ್ಸೆಪ್ಟ್ ಪ್ರಕಾರ ಏನು ರೈಟ್ ಆನ್ಸರ್, ಆಮೇಲೆ ನೋಡೋಕೆ ಹೋಗೋಣ ನಾವು. ಸೊ ಸೈನ್ಸಲ್ಲಿ ನಮಗೆ ಕಾನ್ಸೆಪ್ಟ್ ಇಸ್ ದ ಪವರ್. ಆ ಪರಿಕಲ್ಪನೆ ನಮ್ಗೆ ಅರ್ಥ ಆಗಬೇಕು. ಅದು ಅರ್ಥ ಆದರೆ ಆರಾಮಾಗಿ ಕಾನ್ಸೆಪ್ಟ್ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಅರ್ಥ ಆಗುತ್ತಾ? ಎಸ್. ನೋಡಿ, ಹಿತ್ತಾಳೆ ಯಾವುದರ ಮಿಶ್ರಲೋಹವಾಗಿದೆ? ಬ್ರಾಸ್ ಇಸ್ ಅ ಅಲಾಯ್ ಆಫ್. ನೋಡ್ರಿ, ಯಾರು PCPSI ಸ್ಟಡಿ ಮಾಡ್ತಿದ್ರು 100% ಫಿಕ್ಸ್ ಕ್ವಶನ್ ಅಂತ ಬರ್ಕೊರಿ. ನೀವು ಮಿಸ್ ಆಗಕ್ಕೆ ಸಾಧ್ಯನಿಲ್ಲ ನಿಮಗೆ. ಕೆಮಿಸ್ಟ್ರಿಯಲ್ಲಿ 1-2-3 ಕ್ವಶನ್ ಫಿಕ್ಸ್ ಅದಾವೆ. ಒಂದು ಈ ಮಿಶ್ರಲೋಹಗಳು, ಅಲಾಯ್ಗಳ ಮೇಲೆ ಒಂದು ಕ್ವಶನ್ ಬರ್ತಾರೆ ಡೆಫಿನೆಟ್ಲಿ. ಇನ್ನೊಂದು
ಈ ಅದಿರುಗಳ ಮೇಲೆ ಬರ್ತದೆ ನೋಡಿ ಕ್ವಶನ್ ನಿಮಗೆ. ಅದರ ಕಚ್ಚಾ ವಸ್ತುಗಳು ಅಂತ ಕರಿತೀವಿ. ಯಾವುದರ ಕಚ್ಚಾ ವಸ್ತು ಯಾವುದು ಅಂತ ಕೇಳ್ತಾನೆ. ಕಬ್ಬಿಣದ ಕಚ್ಚಾ ವಸ್ತುಗಳು ಯಾವುದು, ಕಲ್ಲಿದ್ದಲ ಕಚ್ಚಾ ವಸ್ತುಗಳು ಯಾವುದು. ಡೆಫಿನೆಟ್ಲಿ ನಿಮಗೆ 10 ಎಕ್ಸಾಮ್ದಾಗ ಬಂದೇ ಬರ್ತದೆ. ಯಾಕಂದ್ರೆ ನಮ್ಮ 10-12 ವರ್ಷ ಈ ಟೀಚಿಂಗ್ ಎಕ್ಸ್ಪೀರಿಯನ್ಸಲ್ಲಿ ನಾವು 10 ಹಲವಾರು ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡಿ ನಾವು ನೌಕರಿಯನ್ನು ತೊಗೊಂಡಿರುವಂಥ ಅನುಭವದಿಂದ ಹೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ನಿಮಗೆ ಒಂದಲ್ಲ ಒಂದು ರೀತಿಯಿಂದ ಕ್ವಶನ್ ನಿಮಗೆ ಬಂದೇ ಬರ್ತದೆ. ಅಲಾಯಿಗಳ ಮೇಲೆ ಮತ್ತು ಕಚ್ಚಾ ವಸ್ತುಗಳ ಮೇಲಂತೂ ಫಿಕ್ಸ್ ನಿಮ್ಗೆ ಇದ್ದೇ ಇರ್ತದೆ. ನೋಡಿ, ಹಿತ್ತಾಳೆ ಅಂದ ತಕ್ಷಣ ನಮಗೆ ಮೈಂಡಲ್ಲಿ ಬರೋದೇನು, ಯಾವುದರ ಥರ ಕಾಣ್ತತ್ತದು, ತಾಮ್ರದ ಥರ ಕಾಣ್ತತಿ. ಹಾಗಾಗಿ ಡೆಫಿನೆಟ್ಲಿ ಇದರೊಳಗೆ ಯಾವ್ದು ಇರಬೇಕು ಅಂದ್ರೆ ತಾಮ್ರ ಇರಲೇಬೇಕು. ತಾಮ್ರ ಇರುವಂಥ ಆಪ್ಷನ್ ಕ್ಲಿಕ್ ಮಾಡೋಣ. ನೋಡಿ, ಇಲ್ಲಿ ಈ ಆಪ್ಷನ್ ಎದಲ್ಲಿ ತಾಮ್ರ ಇದೆ ಮತ್ತು ಆಪ್ಷನ್ ಸಿದಲ್ಲಿ ತಾಮ್ರ ಇದೆ. ಆಪ್ಷನ್ ಬಿ ಮತ್ತು ಡಿದಲ್ಲಿ ತಾಮ್ರ ಇಲ್ಲ. ಅಂದರೆ ಹಿತ್ತಾಳೆಯಲ್ಲಿ ಡೆಫಿನೆಟ್ಲಿ ತಾಮ್ರ ಇದ್ದೇ ಇರ್ತದೆ. ಆಪ್ಷನ್ ಡಿ, ಆಪ್ಷನ್ ಯಾವುದು ಬಿ ಅನ್ನೋದು ಇವೆರಡು ರಾಂಗ್ ಆನ್ಸರ್. ನಮಗಿರವೇ 2 ಆನ್ಸರ್ಗೆ 50-50 ಬಂದುಬಿಟ್ಟಿವಿ. ನೋಡಿ, ತಾಮ್ರಗಳು ಗಾಳಿ ನೀರಿಗೆ ರಿಯಾಕ್ಟ್ ಆಗಿ ಬೇಗ ಹಾಳಾಗೋದಿಲ್ಲ, ಭಾಳ ದಿನ ಬಾಳಿಕೆ ಬರ್ತವೆ. ಅಂದ್ರೆ ಅರ್ಥ ಒಳಗಡೆ ಕಬ್ಬಿಣ ಇಲ್ಲ. ಕಬ್ಬಿಣ ಗಾಳಿ ನೀರಿಗೆ ರಿಯಾಕ್ಟ್ ಆಗಿಬಿಟ್ಟು ಬೇಗ ತುಕ್ಕಿಡಿತತಿ. ಅಂದ್ರೆ ಹಿತ್ತಾಳೆಯಲ್ಲಿ ಕಬ್ಬಿಣ ಇರಲ್ಲ ಅಂತ ನೋಡಿ, ಕಾಮನ್ ಸೆನ್ಸ್ ಮೇಲೆ ಟಿಕ್ ಮಾಡ್ಬೇಕು ನಂತವೆಲ್ಲ ಕ್ವಶನ್ಸ್. ಸೊ ಡೆಫಿನೆಟ್ಲಿ ತಾಮ್ರ ಓಕೆ, ಬಟ್ ಅದರ ಕಬ್ಬಿಣ ಇರೋಕ್ಕೆ ಸಾಧ್ಯ ಇಲ್ಲ. ಕಬ್ಬಿಣ ಇತ್ತಂದ್ರೆ ಹಿತ್ತಾಳೆ ಬೇಗ ತುಕ್ಕಿಡ್ದು ಹಾಳಾಗ್ತಾ ಇತ್ತು. ಹಾಗಾಗಿ ನಮಗೆ ಸರಿಯಾಗಿರುವಂಥ ಉತ್ತರ ತಾಮ್ರ ಮತ್ತು ಸತು, ದಟ್ ಈಸ್ ಕಾಪರ್ ಪ್ಲಸ್ ಜಿಂಕ್. ಕಾಪರ್ ಪ್ಲಸ್ ಜಿಂಕ್ ಅನ್ನೇ ನಾವು ಹಿತ್ತಾಳೆ ಅಂತ ಕರಿತೀವಿ. ತಾಮ್ರ ಮತ್ತು ತವರ ಅಂತ ಬರ್ತೈತಿ. ಇನ್ನೊಂದು ಕಾಪರ್ ಅಂಡ್ ಟಿನ್ ಅಂತ ಬರ್ತೈತಿ, ಅದನ್ನು ಕಂಚು ಅಂತ ಕರಿತೀವಿ. ಯಾವುದದು? ಬ್ರಾಂಜೆ. ಡೆಫಿನೆಟ್ಲಿ ನಿಮಗೆ ಮಿಶ್ರಲೋಹಗಳ ಮೇಲೆ ಗನ್ ಮೆಟಲ್, ಮೋನೆಲ್ ಮೆಟಲ್, ಯಾವುದು ಕೃತಕ ಅಯಸ್ಕಾಂತಗಳು, ವೆಲ್ಡಿಂಗ್ ಸಾಲ್ಡರ್ ಯಾವ್ದು ಯೂಸ್ ಮಾಡ್ತೀವಿ, ಮತ್ತು ಯಾವುದು ಈ ಫ್ಯೂಸ್, ಎಲೆಕ್ಟ್ರಿಕ್ ಫ್ಯೂಸ್ಗಳಿಗೆ ಯಾವ್ದು ಯೂಸ್ ಮಾಡ್ತೀವಿ. ಸುಮಾರು ರೀತಿಯಾಗಿರುವಂಥ ಮಿಶ್ರಲೋಹಗಳ ಮೇಲೆ ಕ್ವಶನ್ ಬರ್ತವೆ. ವಿಡಿಯೋ ಪಾಸ್ ಮಾಡಿಕೊಂಡು ಅಥವಾ ವಿಡಿಯೋ ನೋಡ್ತಾನೆ ಯಾವುದಾದ್ರು ನೋಟ್ಸ್ ಇತ್ತಂದರೆ ಇಮಿಡಿಯೇಟ್ ಆಗಿ ಅದನ್ನು ಒಂದ್ಸಲ ಗ್ಲಾನ್ಸ್ ಮಾಡಿಕೊಂಡು ಮುಂದಿನ ಕ್ವಶನ್ಗೆ ನೀವು ಮೂವ್ ಆಗಿ. ಸೊ ರೈಟ್ ಆನ್ಸರ್ ಈಸ್ ತಾಮ್ರ ಮತ್ತು ಸತು, ಕಾಪರ್ ಆ್ಯಂಡ್ ಜಿಂಕ್. ದ ಕಾಂಬಿನೇಷನ್ ಆಫ್ ಕಾಪರ್ ಆ್ಯಂಡ್ ಜಿಂಕ್ ಮೇಕ್ಸ್ ಅನ್ ಅಲಾಯ್ ಕಾಲ್ಡ್ ಬ್ರಾಸ್. ಬೇಕಿಂಗ್ ಸೋಡಾ ನೋಡಿ, ಸುಮಾರು ಬಾರಿ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದೆ. ಈಗಂತೂ 6ನೇ ಕ್ಲಾಸ್ ನವೋದಯ ಮಕ್ಕಳಿಗೆ ಸಹಿತ ಬೇಕಿಂಗ್ ಸೋಡಾ ಮೇಲೆ ಕ್ವಶನ್ ರೈಸ್ ಆಗುತ್ತವೆ. ಈಗ ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಬೇಕಿಂಗ್ ಪೌಡರ್ ಬೇರೆ, ಇದು ಬೇಕಿಂಗ್ ಸೋಡಾ ಅಂತ ಕರಿತೀವಿ. ನೋಡಿ, ಬೇಕಿಂಗ್ ಸೋಡಾವನ್ನು ಆಡು ಭಾಷೆಯಲ್ಲಿ ತಿನ್ನುವ ಸೋಡಾ ಅಂತ ಕರಿತೀವಿ. ಯಾವ ಸೋಡಾ? ತಿನ್ನುವ ಸೋಡಾ. ನೋಡಿ, ಮನೆಗೆಲ್ಲ ನಮ್ಮವ್ವ ಬಜ್ಜಿ ಏನಾದ್ರ ಇಡ್ಲಿ ದೋಸೆ ಮಾಡಬೇಕಾದ್ರೆ ಅಂಗಡಿಗೆ ಹೋಗಿ ಬೇಕಿಂಗ್ ಸೋಡಾ ಕೊಡ್ರಿ ಅಂತ ಕೇಳಲ್ಲ ನಮ್ಮವ್ವ. ಏನಂತ ನಮ್ಗೆ ಸ್ವಲ್ಪ ತಿನ್ನು ಸೋಡಾ ಕೊಡ್ರಿ ಅಂತ ಕೇಳ್ತಾರೆ. ನಾನು ನೋಡೋದು ಸೇಮ್ ಉಪ್ಪಿದ್ದಂಗೆ ಇರ್ತೈತಿ, ಬಟ್ ಅದರ ಸೋಡಾ ಆಗಿರ್ತದೆ. ಅದನ್ನು ನಾವು ಬೇಕಿಂಗ್ ಸೋಡಾ. ಯಾಕಂದರೆ ಇದನ್ನು ಆಹಾರ ಪದಾರ್ಥಗಳನ್ನು ಮೃದು ಮಾಡುವುದು ಇದರ ಮೊದಲ ಉದ್ದೇಶ. ಆಹಾರ ಪದಾರ್ಥಗಳು ಉಬ್ಬಿಸುವುದಂತ ಇಲ್ಲದ ಕೆಲಸ, ಸಾಫ್ಟ್ ಮಾಡೋದು ಮೇನ್. ನೋಡಿ, ಇಡ್ಲಿಗಳಲ್ಲಿ, ದೋಸೆಗಳಲ್ಲಿ, ಪೂರಿಗಳಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಫುಡ್ ಐಟಮ್ ರೆಡಿ ಮಾಡತ್ತೀವಿ ಅಂತಂದ್ರೆ ನಾವು ಸ್ವಲ್ಪ ತಿನ್ನು ಸೋಡಾ ಆಗಿಬಿಟ್ಟಿವಿ ಅಂತಂದರೆ ನಮಗೇನಾಗ್ತದೆ, ಫುಡ್ ಐಟಮ್ಸ್ ಎಲ್ಲ ಸಾಫ್ಟ್ ಆಗ್ತವೆ. ಇದರ ಪ್ರಮುಖ ಕೆಲಸ ಏನಂತಂದರೆ ಮೃದು ಮಾಡುವುದು ಅಂತ ನೋಡ್ತೀವಿ. ಇದರೊಳಗೆ ಯಾವ ಅಂಶ ಇರ್ತದೆ ಅಂತ ಕೇಳ್ತೀನಿ. ಬೇಕಿಂಗ್ ಸೋಡಾ ಅಂತ ಬಂದಾಗ ಸೋಡಿಯಂ ಬೈಕಾರ್ಬೋನೇಟ್ ಇದನ್ನು NaHCO3 ಟ್ವೈಸ್ ಅಂತ ಕರಿತೀವಿ. NaHCO3 ಟ್ವೈಸ್, ಸೋಡಿಯಂ ಬೈಕಾರ್ಬೋನೇಟ್. ಇದನ್ನು ನಾವು ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಇದರ ಉದ್ದೇಶ ಏನು? ಆಹಾರ ಪದಾರ್ಥಗಳು ಮೃದು ಮಾಡೋದು. ಸರ್, ಹೆಂಗೆ ಮೃದು ಆಗ್ತವ್ರಿ ಅಂತಂದರೆ, ಈ ಕಾರ್ಬನ್ ಏನದಲ್ಲ CO3 ಒಳಗಡೆ ನಮಗೆ ಆ ವಸ್ತುವನ್ನು ಬಿಸಿ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತದೆ. ಈ ಒಂದು ಏನೋ ಆಹಾರ ಪದಾರ್ಥನ ನಾವು ಕರಿತಾ ಇದ್ದೀವಿ, ಎಣ್ಣೆಲ್ಲ ಕರಿತಾ ಇದ್ದೀವಿ ಅಂತ ತಿಳ್ಕೊಡ್ರಿ. ಅವಾಗ ಬೇಕಿಂಗ್ ಸೋಡಾ ಅದ್ರೊಳಗೆ ಹಾಕಿದಾಗ ಇದೊಂದು ಯಾವುದೊಂದು ಬಜ್ಜಿ ಐತಿ, ಏನೋ ಒಂದು ಫುಡ್ ಐಟಮ್ ಐತಿ, ಇದ್ರೊಳಗೆ ಬೇಕಿಂಗ್ ಸೋಡಾ ಆ್ಯಡ್ ಮಾಡಿಬಿಟ್ಟಿವಿ. ಆವಾಗ ಬಿಸಿಗೆ ಈ ಒಳಗಿರುವಂಥ ಕಾರ್ಬನ್ ಡೈಆಕ್ಸೈಡು ಆ ಬಿಸಿಯಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತೈತಿ. ಆ ಹೊರಗೆ ಬರೋಕ್ಕೆ ಟ್ರೈ ಮಾಡುವಾಗ ಇದರಿಂದ ರಂಧ್ರಗಳನ್ನು ಮಾಡಿಕೊಂಡು ರಂಧ್ರಗಳ ಮುಖಾಂತರ ಆ ಕಾರ್ಬನ್ ಡೈಆಕ್ಸೈಡ್ ಹೊರ ಬರುವಾಗ ನಾವು ಅದ್ರೊಳಗೆ ಬೇಕಿಂಗ್ ಸೋಡಾ ಹಾಕ್ಬಿಟ್ಟಿವಿ ಅಂದ್ರೆ ಅದ್ರೊಳಗೆ ಸ್ವಲ್ಪ ಹೋಲ್ಸ್ ಫಾರ್ಮೇಷನ್ ಆಗ್ತದೆ ನೋಡ್ರಿ. ಅದರಿಂದ ಆ ಹೋಲ್ಸಿಂದನೇ ಫುಡ್ ಐಟಮ್ ಏನಾಗ್ತದೆ, ಪಫಿ ಆಗ್ತದೆ. ಪಫಿ ನಥಿಂಗ್ ಬಟ್ ಸ್ಮೂತ್ ಆಗ್ತದೆ ಅಂತ ನೋಡ್ತೀವಿ. ಇದಕ್ಕೆ ವರ್ಡ್ ಬೇಕಿಂಗ್ ಅನ್ನೋ ವರ್ಡ್ ಯಾಕೆ ಬಂತು? ಬೇಕರಿ ಅನ್ನೋದು ನಾವು ನೋಡ್ತೀವಲ್ಲ, ಬೇಕರಿಗಳಲ್ಲಿ ತಯಾರು ಮಾಡುವಂಥ ಫುಡ್ಗಳನ್ನು ಬೇಕಿಂಗ್ ಫುಡ್ಗಳು ಅಂತ ಕರಿತೀವಿ.
ನಾವು ತಿನ್ನುವಂಥ ಪ್ರತಿಯೊಂದು ಬೇಕರಿ ಐಟಮಲ್ಲಿ ಡೆಫಿನೆಟ್ಲಿ ಈ ಬೇಕಿಂಗ್ ಸೋಡಾ ಇದ್ದೇ ಇರ್ತದೆ. ನೀವು ಯಾವುದೇ ಪಫ್ ತಿನ್ನಿರಿ, ಬನ್ ತಿನ್ನಿರಿ, ಕೇಕ್ ತಿನ್ನಿರಿ, ನೀವೇನೇ ಒಂದು ಫುಡ್ ಐಟಮ್ ಬೇಕ್ರಿಗಳು ಯಾವುದು ಸಹಿತ ಕಲ್ಲಿನ ಥರ ಹಾರ್ಡ್ ಆಗಿರುವಂಥ ಫುಡ್ ಇರಲ್ಲ, ಪ್ರತಿಯೊಂದು ಸಹಿತ ಸಾಫ್ಟ್ ಆಗಿರುವಂಥ ಫುಡ್ ಇರೋದ್ರಿಂದ ಅದನ್ನು ನಾವು ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಬೇಕರಿಗಳಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಬೇಕಿಂಗ್ ಸೋಡಾ ಅಂತ ಕರಿತೀವಿ. ಇದಾ ಸೋಡಾವನ್ನು ನಾವು ಈ ಬೆಂಕಿಯನ್ನು ಆರಿಸಲು ಬಳಸ್ತಾರೆ. ಫೈರ್ ಎಕ್ಸ್ಟಿಂಗ್ವಿಷರ್ಗಳಲ್ಲಿ ಸಹಿತ ಬಳಸ್ತೀವಿ. ಕಾರ್ಬನ್ ಡೈಆಕ್ಸೈಡನ್ನು ಬೆಂಕಿ ಆರಿಸೋಕ್ಕೆ ಯೂಸ್ ಮಾಡ್ತೀವಿ. ಬೇಕಿಂಗ್ ಸೋಡಾವನ್ನು ಸಹಿತ ಯೂಸ್ ಮಾಡ್ತೀವಿ. ಇದನ್ನು ಸೋಡಾ ಆ್ಯಶ್ ಫೈರ್ ಎಕ್ಸ್ಟಿಂಗ್ವಿಷರ್ಗಳು ಅಂತ ಕರೀತಾರೆ. ತುಂಬ ಅಪ್ಲಿಕೇಬಲ್ ಆಗಿರುವಂಥ ಕ್ವಶನ್ಸ್ ಅದಾವೆ ನೋಡಿ. ಇಲ್ಲಿ ನಮಗೆ ಬೇಕಿಂಗ್ ಸೋಡಾ ಮತ್ತು ಇನ್ನೊಂದು ಬಟ್ಟೆ ಸೋಡಾ ಅಂತ ಬರ್ತದೆ. ಅದನ್ನು ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ, ಇದನ್ನು ಸೋಡಿಯಂ ಬೈ ಕಾರ್ಬೋನೇಟ್ ಅಂತ ಕರಿತೀವಿ. ಇವೆರಡು ಎಕ್ಸಾಮ್ದಲ್ಲಿ ಕೊಟ್ಟಾಗ ಕನ್ಫ್ಯೂಸ್ ಆಗ್ತತಿ. ಎಲ್ಲಿ ಬೈ ಬರ್ತದೋ ಅದನ್ನು ಬಾಯಿ ಅಂತ ತಿಳ್ಕೊಬೇಕು. ಯಾಕಂದರೆ ಬಾಯಿ ಮೂಲಕ ತಿನ್ನುವಂಥ ಸೋಡಾನೇ ಬೇಕಿಂಗ್ ಸೋಡಾ ಅಥವಾ ಸೋಡಿಯಂ ಬೈ ಕಾರ್ಬೋನೇಟ್. ಬೈ ನಥಿಂಗ್ ಬಟ್ ಬೇಕಿಂಗ್, ಬೈ ನಥಿಂಗ್ ಬಟ್ ಬಾಯಿ ಮೂಲಕ ತಿನ್ನುವಂಥ ಸೋಡಾನೇ ಬೇಕಿಂಗ್ ಸೋಡಾ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಆಗುತ್ತಾ? ಡೆಫಿನೆಟ್ ನಿಮಗೆ ಬಂದೇ ಬರ್ತದೆ, ನೆನ್ಪಿಟ್ಕೋಬೇಕು. ಥಾಲಸೇಮಿಯಾ ಎಂಬ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಥಾಲಸೇಮಿಯಾ ಈಸ್ ಅ ಹೆರಿಡಿಟರಿ ಡಿಸೀಸ್ ವಿಚ್ ಎಫೆಕ್ಟ್ಸ್ ಅಂತ ಕೇಳ್ತಾ ಇದ್ದಾನೆ. ಯಾವುದಕ್ಕೆ ಬ್ಲಡ್ ಅಂತ ಕೇಳ್ತಾನೆ ನೋಡಿ. ಥಾಲಸೇಮಿಯಾ ಅನ್ನೋದು ರಕ್ತಕ್ಕೆ ಸಂಬಂಧಪಟ್ಟ ಒಂದು ಡಿಸೀಸ್. ಇದು ಏನು ಸರ್ ಅಂತಂದರೆ, ರಕ್ತದಲ್ಲಿ RBC ಕಣಗಳಂತ ಇರ್ತವೆ, ಕೆಂಪು ರಕ್ತ ಕಣಗಳು ಅಂತ ನೋಡ್ತೀವಿ. ಇದ್ರ ಜೊತೆಗೆ RB ಜೊತೆಗೆ WBC, ಪ್ಲೇಟ್ಲೆಟ್, ಸುಮಾರು ರೀತಿಯ ಕಣಗಳಿದಾವೆ. ಈ WBC ಕಣಗಳು ಸಾಮಾನ್ಯವಾಗಿ ಈ ರೀತಿ ಒಂದು ನಿಮ್ನ ಆಕಾರವನ್ನು ಹೊಂದಿರ್ತವೆ. ಒಂದು ಕಾಯಿನ್, ಒಂದು ಬಿಲ್ಲೆ ಆಕಾರದಲ್ಲಿ ಇರ್ತವೆ. ಒಂದು ಪರ್ಫೆಕ್ಟ್ ಆಗಿರುವಂಥ RBC ಕಣ ಅದು. ಬಟ್ ಆದರೆ ಯಾರಿಗೆ ಈ ಥಾಲಸೇಮಿಯಾ ಅನ್ನೋ ರೋಗ ಇದೆನೋ, ಇದು ಜೆನೆಟಿಕಲ್ ಡಿಸೀಸ್, ತಂದೆ ತಾಯಿಗಳಿಂದ ಬರುವಂಥ ರೋಗ. ನನಗೇನಾದ್ರೂ ಇಂಥ ಡಿಸೀಸ್ ಇದ್ರೆ ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಬರುವಂಥ ಒಂದು ರೋಗವನ್ನು ನಾವು ಅನುವಂಶೀಯ ಕಾಯಿಲೆಗಳು ಅಂತ ಕರಿತೀವಿ. ಈ ರೀತಿ ಏನಾಗ್ತದೆ, ಈ ರೌಂಡ್ ಆಗಿ ಬೆಳೆದಿರುವಂಥ ಒಂದು RBC ಕಣ ಅದು ಸುಮ್ಮನೆ ಏನೋ ಕಿಟಕೀಟ ಚಿಕ್ಕದಾಗಿರುವಂಥ ಕಣಗಳಾಗಿ ಗ್ರೋತ್ ಆಗ್ಬಿಡ್ತತಿ. ಇದನ್ನು ನಾವು ಇಂಗ್ಲೀಷಲ್ಲಿ ಫಾಲ್ಸ್ ಪ್ರೊಡಕ್ಷನ್ ಆಫ್ RBC ಅಂತ ಕರಿತೀವಿ. RCB ಅಲ್ಲ, ಯಾವುದು RBC. ನೋಡಿ, ಹಿಂಗೆ ಕ್ಲಾಸಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಬಿಡ್ತೀವಿ ಅಂತಂದ್ರೆ RCB ಗೊತ್ತಾಗಲ್ಲ, RBC ಗೊತ್ತಾಗಲ್ಲ ನಮಗೆ. ಎಸ್, ಫಾಲ್ಸ್ ಪ್ರೊಡಕ್ಷನ್ ಮೀನಿಂಗ್ ಏನಂದರೆ ಸರಿಯಾಗಿ ಉತ್ಪಾದನೆ ಆಗಲ್ಲ. RBC ಕಣಗಳು ಗೋಲ್ ಚೆನ್ನಾಗಿ ಈ ಕಾಯಿನ್ನ ಬಿಲ್ಲೆ ಥರ ಇರಬೇಕು. ಅವು ಹಂಗಿರೋ ಬದಲಾಗಿ ಈ ಚಿಕ್ಕ ಸಣ್ಣ ತುಂಡುಗಳಾಗಿ ಉತ್ಪಾದನೆ ಆಗ್ತವೆ. ಫಾಲ್ಸ್ ಪ್ರೊಡಕ್ಷನ್, ಸರಿಯಾಗಿ ಉತ್ಪಾದನೆ ಆಗಲ್ಲ. ಅವಾಗ ಆ ಮಗುವಿನ ಅಥವಾ ವ್ಯಕ್ತಿಯ ದೇಹದಲ್ಲಿ ಆಮ್ಲಜನಕ ಸಪ್ಲೈ ಆಗಲ್ಲ. RBC ಪ್ರಮುಖ ಕೆಲಸ ಏನು? ಹಿಮೋಗ್ಲೋಬಿನನ್ನು, ಐರನನ್ನು, ಆಮ್ಲಜನಕವನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥ ಕೆಲಸ ಮಾಡ್ತದೆ. ಇದೆಷ್ಟು ಚೆನ್ನಾಗಿರ್ತದೋ ಇದರಷ್ಟು ಪ್ರಮಾಣ ಆಕ್ಸಿಜನ್, ಇದರಷ್ಟು ಪ್ರಮಾಣ ಹಿಮೋಗ್ಲೋಬಿನ್, ಐರನನ್ನು ಕಂಟೆಂಟನ್ನು ಒಂದು ಕಡೆ ಮತ್ತೊಂದು ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಬಟ್ ಇಲ್ಲಿ ಥಾಲಸೇಮಿಯಾದಲ್ಲಿ ಈ ರೀತಿ ಚಿಕ್ಕದಾಗಿರುವಂಥ ಏನು ಸಣ್ಣ ಶೇಪ್ ಇರುವಂಥ RBC ಕಣಗಳಿರೋದ್ರಿಂದ ಅದರಷ್ಟೇ ಆಮ್ಲಜನಕ, ಅದರಷ್ಟೇ ಏನು ಹಿಮೋಗ್ಲೋಬಿನ್, ಐರನನ್ನು ಕ್ಯಾರಿ ಮಾಡೋದ್ರಿಂದ ಆ ವ್ಯಕ್ತಿ ಹೆಚ್ಚು ದಿನ ಬದುಕಕ್ಕಾಗಲ್ಲ. ಒಂದು ಅನಾರೋಗ್ಯ ಸಮಸ್ಯೆಯಿಂದ ಬಾಳ್ತಾನೆ. ಅದನ್ನು ನಾವು ಥಾಲಸೇಮಿಯಾ ಅಂತ ಕರಿತೀವಿ. ಒಟ್ಟಾರೆಯಾಗಿ ಇಲ್ಲಿ ರಕ್ತ, ಶ್ವಾಸಕೋಶಗಳು, ಹೃದಯ, ಮೂತ್ರಪಿಂಡ, ಬ್ಲಡ್, ಲಂಗ್ಸ್, ಹಾರ್ಟ್, ಕಿಡ್ನಿ ಅಂತ ಕೊಡ್ತಾ ಇದ್ದಾನೆ. ಇದು ಯಾವುದಕ್ಕೆ ಸಂಬಂಧದ್ದು ಅಂದರೆ, ಯಾವುದಕ್ಕೆ ಸಂಬಂಧಿಸಿದ್ದು? ಡೆಫಿನೆಟ್ಲಿ ಬ್ಲಡ್ಗೆ ಸಂಬಂಧಪಟ್ಟ ಒಂದು ರೋಗ. ಬ್ಲಡ್ಗೆ ಸಂಬಂಧಿಸಿದ ಹಾಗೆ ಎಷ್ಟು ಅನುವಂಶೀಯ ಕಾಯಿಲೆಗಳಂದರೆ ಪ್ರಮುಖವಾಗಿ 3 ಅನುವಂಶೀಯ ಕಾಯಿಲೆಗಳಿದಾವೆ. ಒಂದು ಹಿಮೋಫೀಲಿಯಾ ಅಂತ ನೋಡ್ತೀವಿ. ಯಾವುದು? ಹಿಮೋಫೀಲಿಯಾ ಅಂದರೆ ರಕ್ತ ಹೆಪ್ಪುಗಟ್ಟುವುದಿಲ್ಲ. ಇದು ಒಂದು ಅನುವಂಶೀಯ ಕಾಯಿಲೆನೇ. ಇಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆಯಾಗಿ, ಕಿರುತಟ್ಟೆಗಳ ಸಂಖ್ಯೆ ಕಮ್ಮಿಯಾಗಿ ರಕ್ತ ಹೆಪ್ಪುಗಟ್ಟದೇ ಇರುವಂಥ ಸಮಸ್ಯೆಯನ್ನು ನಾವು ಹಿಮೋಫೀಲಿಯಾ ಅಂತ ಕರಿತೀವಿ. ಹಿಮೋಫೀಲಿಯಾಗೆ ಕಾರಣ ಪ್ಲೇಟ್ಲೆಟ್ ಆದರೆ ಜೊತೆಗೆ ಬಾಡಿಯಲ್ಲಿ ಕ್ಯಾಲ್ಸಿಯಂ ಕಮ್ಮಿ ಆದರೂ ಸಹಿತ ರಕ್ತ ಹೆಪ್ಪುಗಟ್ಟುವುದಿಲ್ಲ. ವಿಟಮಿನ್ K ಕೊರತೆಯಿಂದ ಸಹಿತ ನಮಗೇನಾಗ್ತದೆ, ರಕ್ತನ ಹೆಪ್ಪುಗಟ್ಟುವುದಿಲ್ಲ. ನೆನ್ಪಿಟ್ಕೋಬೇಕು. ಇನ್ನೊಂದು ರೋಗ ಬರ್ತದೆ. ಇದನ್ನು ನಾವೀಗ ನೋಡಿದ್ವಿ, ಥಾಲಸೇಮಿಯಾ ಅಂತ ನೋಡಿದ್ವಿ. ಯಾವುದು? ಥಾಲಸೇಮಿಯಾ ಅಥವಾ ಥಾಲಸೇಮಿಯಾ ಅಂತ ನೋಡ್ತೀವಿ. ಈಗ ನೋಡಿದ್ವಿ. ಇನ್ನೊಂದು ರೋಗ ಇದೆ, ಇದನ್ನೇ ಸಿಕಲ್ ಸೆಲ್ ಅನಿಮಿಯಾ ಅಂತ ಕರಿತೀವಿ. ಯಾವುದು? ಸಿಕಲ್ ಸೆಲ್ ಅನಿಮಿಯಾ, ಕಡುಗೋಳ ಆಕಾರದಲ್ಲಿರುವಂಥ ಅನಿಮಿಯಾ. ಈ 3 ಸಹಿತ ರಕ್ತಕ್ಕೆ ಸಂಬಂಧಪಟ್ಟ ಅನುವಂಶೀಯ ಕಾಯಿಲೆಗಳು. ಭಾಳ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ.
ಸೊ ಸರಿಯಾಗಿರೋ ಉತ್ತರ ಗೊತ್ತಾಗಿದೆ ನಿಮಗೆ, ಬ್ಲಡ್. ನೋಡಿ, ಟಾರ್, TOR, ಟಾರ್ ಎಂದರೇನು, ವಾಟ್ ಈಸ್ ಟಾರ್ ಅಂತ ಕೇಳ್ತಾ ಇದ್ದಾನೆ. ಸೊ ಇದು ಆ ಟೈಮಲ್ಲಿ ಇರುವಂಥ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ಸು. ನೋಡಿ, ಸೈನ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್, ಓನ್ಲಿ ಜನರಲ್ ಸೈನ್ಸ್ ಅಷ್ಟೇ ಸ್ಟಿಕ್ ಆನ್ ಆಗ್ತಾ ಹೋಗ್ಬೇಡ್ರಿ, ಸೈನ್ಸ್ ರಿಲೇಟೆಡ್ ಆಗಿರುವಂಥ ಕರೆಂಟ್ ಅಫೇರ್ಸ್ ಅನ್ನು ಸಹಿತ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕಾಗ್ತದೆ. ಎಲ್ಲನೂ ಸಹಿತ ಇಂಪಾರ್ಟೆಂಟ್ ನಮಗೆ. ನೋಡಿ, ಟಾರ್ ಅಂದರೆ ಏನು ಅಂತಂದರೆ ಇದು ಒಂದು ಬ್ರೌಸರ್. ಇದು ಏನಿದು ಬ್ರೌಸರ್, ಎಂಥದ್ದು ವೆಬ್ ಬ್ರೌಸರ್. ಏನು ಸರ್ ವೆಬ್ ಬ್ರೌಸರ್ ಅಂದರೆ, ನಾವು ಬ್ರೌಸಿಂಗ್ ಮಾಡ್ತೀವ, ಏನಾದರೂ ಇನ್ಫಾರ್ಮೇಷನ್ ಸರ್ಚ್ ಮಾಡೋಕೆ ಹುಡುಕಲು ಹೋದಾಗ ಯಾವ ಅಪ್ಲಿಕೇಶನ್ ಓಪನ್ ಮಾಡ್ತೀವೋ ಅದನ್ನು ನಾವು ಬ್ರೌಸರ್ ಅಂತ ಕರಿತೀವಿ, ಸರ್ಚ್ ಮಾಡೋಕ್ಕೆ. ಅರ್ಥ ಆಯ್ತಾ? ಈಗ ಗೂಗಲ್ ಒಂದು ಬ್ರೌಸರ್, ಫೈರ್ ಫಾಕ್ಸ್ ಅಂತ ಬರ್ತದೆ ಒಂದು ಬ್ರೌಸರ್, ಸುಮಾರು ರೀತಿಯಾಗಿರುವಂಥ ಮೈಕ್ರೋಸಾಫ್ಟ್ ಎಡ್ಜ್ ಅಂತಿದೆ ಅದೊಂದು ಬ್ರೌಸರ್, ಕ್ರೋಮ್ ಅಂತಿದೆ ಒಂದು ಬ್ರೌಸರ್. ಈ ರೀತಿ ಸುಮಾರು ರೀತಿಯಾಗಿರುವಂಥ ಬ್ರೌಸರ್ಸ್ ಅದಾವಲ್ಲ, ಹಂಗೆ ಟಾರ್ ಅನ್ನೋದು ಸಹಿತ ಒಂದು ವೆಬ್ ಬ್ರೌಸರ್. ಆದರೆ ಸಾಮಾನ್ಯ ಜನರು ಬಳಸುವಂಥ ವೆಬ್ ಬ್ರೌಸರ್ ಅಲ್ಲ, ಇದು ಡಾರ್ಕ್ ನೆಟ್ಟಿಗೆ ಸಂಬಂಧಪಟ್ಟ ಒಂದು ವೆಬ್ ಬ್ರೌಸರ್. ಏನು ಸರ್ ಇದು ಡಾರ್ಕ್ ನೆಟ್ ಅಂತಂದರೆ, ಸಾಮಾನ್ಯವಾಗಿ ಏನೋ ಒಂದು ವಿಶೇಷವಾಗಿರುವಂಥ ಅಂಶಗಳನ್ನು ಈ ಜಗತ್ತಿನಲ್ಲಿ ಯಾರಿಗೆ ಗೊತ್ತಿರಬಾರ್ದು, ನನಗಷ್ಟೇ ಗೊತ್ತಿರಬೇಕು, ಭಾಳ ಸೀಕ್ರೆಟ್ಲಾಗಿ ಮೇಂಟೈನ್ ಮಾಡುವಂಥ, ಪ್ರೈವೇಸಿಯಾಗಿ ಮೇಂಟೈನ್ ಮಾಡುವಂಥ ಡಾಟಾ ಏನಿರುತ್ತಲ್ಲ, ಈ ಡಾಟಾವನ್ನು ಈ ಡಾರ್ಕ್ ವೆಬ್ಸೈಟಲ್ಲಿ ಸ್ಟೋರ್ ಮಾಡ್ತಾರೆ. ಆ ಸ್ಟೋರ್ ಮಾಡಿರುವಂಥ ಇನ್ಫಾರ್ಮೇಷನ್ ಸರ್ಚ್ ಮಾಡೋಕ್ಕೆ ಯೂಸ್ ಮಾಡುವಂಥ ಬ್ರೌಸರ್ ಹೆಸರೇ ಟಾರ್. ಲೈಕ್ ಗೂಗಲ್ ಕ್ರೋಮ್. ನಮಗೀಗ ಏನು ರಕ್ತದ ಬಗ್ಗೆ ಮಾಹಿತಿ ಬೇಕಾದರೆ ನಾವು ಇಮೇಜ್ ಗೂಗಲ್ ಮಾಡಿಬಿಡ್ತೀವಿ. SB ಸೈನ್ಸ್ ಅಡ್ಡ ಹೆಂಗೈತ್ರಿ ಕ್ಲಾಸಸ್ ಅಂತ ಹೇಳ್ಬೇಕಾದ್ರೆ ಗೂಗಲ್ ಮಾಡಿಬಿಡ್ತೀವಿ. ಬಟ್ ಆದರೆ ಏನೋ ಒಂದು ಭಾಳ ವಿಶೇಷವಾಗಿರುವಂಥ ಹಿಡನ್ ಆಗಿರುವಂಥ ಕಂಟೆಂಟ್ ಇದೆ, ಯಾರಿಗೆ ಗೊತ್ತಾಗಬಾರ್ದು, ಜಗತ್ತಿನಲ್ಲಿ ನನ್ನ ಕಡೆಯೇ ಮ್ಯಾಟರ್ ಇರಬೇಕು, ಎಲ್ಲಿ ಲೀಕ್ ಆಗಬಾರ್ದು ಅನ್ನೋ ಇನ್ಫಾರ್ಮೇಷನ್ ಇರುತ್ತಲ್ಲ, ಅದನ್ನು ನಾವು ಡಾರ್ಕ್ ವೆಬ್ಸೈಟಲ್ಲಿ ಸ್ಟೋರ್ ಮಾಡಿರ್ತೀವಿ. ಆ ಡಾರ್ಕ್ ವೆಬ್ಸೈಟಲ್ಲಿ ಸರ್ಚ್ ಮಾಡೋಕ್ಕೆ ಬಳಸುವಂಥ ಒಂದು ಬ್ರೌಸರನ್ನೇ ನಾವು ಟಾರ್ ಅಂತ ಕರಿತೀವಿ. ಸೊ ಇದು ಆ್ಯಂಟಿವೈರಸ್ ಅಂತ ಅಂದರೆ, ಆ್ಯಂಟಿವೈರಸ್ ಅಲ್ಲ, ಫಸ್ಟ್ ಆಫ್ ಆಲ್ ಇದೊಂದು ಬ್ರೌಸರ್. ನನ್ನ VPN ಸೇವೆಗಳನ್ನು ಒದಗಿಸುವಂಥ ಅಪ್ಲಿಕೇಶನ್ ಅಂತಂದರೆ ಇದು ಸಹಿತ ಅಲ್ಲ. ಡಾರ್ಕ್ ನೆಟ್ ಅನ್ನು ಪ್ರವೇಶಿಸಲು ಬ್ರೌಸರ್, ವೆಬ್ ಬ್ರೌಸರ್ ಅಂತ ಇದ್ದಾನೆ. ಇವುಗಳು ಯಾವುದಲ್ಲ ಅಂತಿದೆ. ಸೊ ಡೆಫಿನೆಟ್ಲಿ ನಾನು ಹೇಳಿದ ಪ್ರಕಾರ ಆ ವೆಬ್ ಬ್ರೌಸರ್ ಟು ಆಕ್ಸೆಸ್ ಡಾರ್ಕ್ ನೆಟ್, ಡಾರ್ಕ್ ನೆಟ್ಟನ್ನು ಪ್ರವೇಶ ಮಾಡಬೇಕು, ಡಾರ್ಕ್ ನೆಟ್ಟಲ್ಲಿ ಸರ್ಚ್ ಮಾಡೋಕ್ಕೆ ಬಳಸುವಂಥ ಒಂದು ಬ್ರೌಸರೇ ಟಾರ್ ಅಂತ ನೋಡುತ್ತೆ. ಆ ಟೈಮಲ್ಲಿ ಸ್ವಲ್ಪ ಪ್ರಸಿದ್ಧಿಯಾಗಿರುವಂಥ ಒಂದು ಇನ್ಫಾರ್ಮೇಷನ್ ಗೊತ್ತಿರಬೇಕು. MS ವಿಂಡೋಸ್ನಲ್ಲಿ ಫೈಲ್ ಅಥವಾ ಫೋಲ್ಡರನ್ನು ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದು? ಇನ್ MS ವಿಂಡೋ ಫಂಕ್ಷನ್ ಕೀ ಟು ರೀನೇಮ್ ಫೈಲ್ ಆರ್ ಫೋಲ್ಡರ್. ಇದರ ನಾವು ರೀನೇಮ್ ಮಾಡೋಕ್ಕಂತ ಕರಿತೀವಿ. ಏನೋ ಒಂದು ಇಮ್ಯಾಜಿನ್ ಒಂದು ಫೋಲ್ಡರ್ ಐತಿ, ಈಗ ಏನೋ ಒಂದು SB ಸೈನ್ಸ್ ಅಡ್ಡ ಅಂತ ನಾವು ಇಟ್ಕೊಂಡ್ಬಿಟ್ಟಿವಿ, ಬ್ಯಾಡ್ ಅದಕ್ಕೆ ಬೇರೆ ಹೆಸರು ಕೊಡೋಣ ಅಂತಂದರೆ ನಾವು ರೈಟ್ ಕ್ಲಿಕ್ ತೊಗೊಂಡ್ಬಿಟ್ಟು ಕ್ಲಿಕ್ ಮಾಡಿ ಮತ್ತು ಅದು ರೀನೇಮ್ ಒಂದು ಆಪ್ಷನ್ ಬಂದು ಓಡೋದು ಹೋಗ್ತೀವಿ. ಹಾಗೆಲ್ಲ ನನ್ನ ಟೈಮ್ ಇಲ್ಲ, ಸಡನ್ನಾಗಿ ನನಗೆ ಶಾರ್ಟ್ಕಟ್ ಟ್ರಿಕ್ ಬೇಕು, ಇದಕ್ಕೆ ಒಂದು ಶಾರ್ಟ್ಕಟ್ ಕೀ ಬೇಕು. ಆ ರೀನೇಮ್ ಮಾಡೋಕ್ಕೆ ಬಳಸುವಂಥ ಶಾರ್ಟ್ಕಟ್ ಕೀಗಳೇನು? ನೋಡಿ, ಇತ್ತೀಚಿನ ದಿನಗಳಲ್ಲಿ 2000 ನನ್ನ ಪ್ರಕಾರ 2020 ಆನ್ವರ್ಡ್ಸು ಪ್ರತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಕಂಪ್ಯೂಟರನ್ನು ಆ್ಯಡ್ ಮಾಡ್ತಾ ಬರ್ತಾ ಇದ್ದಾನೆ. ಮೊದಲಿರಲಿಲ್ಲ, ನಮಗೆ ಟೆಕ್ನಾಲಜಿ ಇರಲಿಲ್ಲ, ಎಕಾಲಜಿ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ. ಈಗ ಇವುಗಳ ಮೇಲೆ ಸಹಿತ ಫೋಕಸ್ ಮಾಡ್ತಾನೆ. ಕಂಪ್ಯೂಟರ್ ಸಹಿತ ಸಣ್ಣ ಪೊಲೀಸ್ ಕಾನ್ಸ್ಟೇಬಲ್ ಆಗುವಂಥ ವ್ಯಕ್ತಿನೂ ಸಹಿತ ಈಗ ಕಂಪ್ಯೂಟರ್ ಓದುವಂಥ ಸಮಯ ಬಂದಿದೆ. ಬೇಸಿಕ್ ನಾಲೆಜ್ ಆದರೂ ಬೇಕು ನಿಮಗೆ. MS ವರ್ಡು, ಆಫೀಸು, ಎಕ್ಸೆಲು, ಪವರ್ ಪಾಯಿಂಟು, ಇಂಟರ್ನೆಟ್ಟು, ಇಮೇಲು, ಜಿಮೇಲು, ನುಡಿ, ಇಂಥ ಕೆಲವೊಂದು ಬೇಸಿಕ್ ಆಗಿರುವಂಥ ಅಂಶಗಳ ಬಗ್ಗೆ ಅದನ್ನು ನೀವು ತಿಳ್ಕೊಳ್ಳಬೇಕಾಗ್ತದೆ. ಇನ್ನು ಕಂಪ್ಯೂಟರ್ ಅಂದ್ರೆ ಮೇಜರ್ ಆಗಿ ಶಾರ್ಟ್ಕಟ್ ಕೀ ಬಂದೇ ಬರ್ತವೆ. ಅಲ್ಲಿ ಈ ರೀನೇಮ್ ಮಾಡೋಕ್ಕೆ ಬಳಸುವಂಥ ಶಾರ್ಟ್ಕಟ್ ಕೀಗಳು ಏನಂತ ಕೊಡ್ತಾ ಇದ್ದಾನೆ. ಸೊ ನಮ್ಮದು ಇದು ಅನಲೈಸಿಸ್ ಕ್ಲಾಸ್ ಆಗಿರೋದ್ರಿಂದ, ಡಿಸ್ಕಷನ್ ಕ್ಲಾಸ್ ಆಗ್ತಾ ಇರೋದ್ರಿಂದ ನಿಮಗೆ ಮ್ಯಾಟ್ರ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳೋಣ. F1 ಅಂತ ಒಂದು ಕೀ ಬರ್ತದೆ, ಹೆಲ್ಪ್. ನಿಮ್ಗೇನು ಹೆಲ್ಪ್ ಬೇಕಂದರೆ ಹೆಲ್ಪ್ ತೊಗೋಬೋದು. ಇನ್ನು F2 ಅನ್ನೋದೇ ರೀನೇಮ್. ನಮ್ಮ ಸರಿಯಾಗಿರೋ ಉತ್ತರ ಅಂತ ಬರ್ತಾ ಇದೆ. ಈಗ F2 ಈಸ್ ಅ ಶಾರ್ಟ್ಕಟ್ ಕೀ ಆರ್ ಫಂಕ್ಷನ್ ಕೀ ಯೂಸ್ಡ್ ಟು ರೀನೇಮ್ ಆ ಫೈಲ್ ಆರ್ ಫೋಲ್ಡರ್. ಇನ್ನು F3 ಅಂತ ಬಂದಾಗ ಸರ್ಚಿಂಗ್, F4 ಅಂತ ಬಂದಾಗ ಶಟ್ ಡೌನ್ ಆರ್ ಕ್ಲೋಸ್, ಇನ್ನು F5 ರಿಫ್ರೆಶ್, F6 ಅಂತ ಬಂದಾಗ ಹೈಲೈಟಿಂಗ್ ಅಡ್ರೆಸ್ ಬಾರ್, F7 ಚೆಕಿಂಗ್ ಸ್ಪೆಲ್ಲಿಂಗ್, F8 ಬೂಟ್ ಮೆನು, F9 ರಿಮೂವ್ ಸೆಲೆಕ್ಟೆಡ್ ಐಟಮ್ಸ್, F10 ರೈಟ್ ಕ್ಲಿಕ್, F11 ಫುಲ್ ಸ್ಕ್ರೀನ್, F12 ಸೇವ್ ಆ್ಯಸ್. ಈ ರೀತಿ ಪ್ರತಿಯೊಂದಕ್ಕೊಂದೊಂದು
ಶಾರ್ಟ್ಕಟ್ ಕೀ ಅದಾವೆ, ಕರೆಕ್ಟಾಗಿ ನೀವು ಫಾಲೋ ಅಪ್ ಮಾಡಿ. ಸೊ ನಮಗೆ ಆನ್ಸರ್ ಸಿಕ್ಕಿದೆ. F2 ಅನ್ನೋದು ಏನಕ್ಕೆ ಯೂಸ್ ಮಾಡ್ತೀವಿ, ನಾವು ರೀನೇಮ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ವಿಡಿಯೋ ಪಾಸ್ ಮಾಡಿಕೊಂಡು ಎಲ್ಲ ಒಂದು ಸತಿ ಬರ್ಕೊಳ್ಳಿ, ಶಾರ್ಟ್ಕಟ್ ಕೀಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ಬೆಳಕು ಹೊರಸೂಸುವ ಡಯೋಡ್, ಇದನ್ನು ನಾವು ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರಿತೀವಿ. ಬೆಳಕು ಹೊರಸೂಸುವ ಲೈಟ್ಗಳನ್ನು ನಾವು LED, ನಥಿಂಗ್ ಬಟ್ ಲೈಟ್ ಎಮಿಟಿಂಗ್ ಡಯೋಡ್, ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರಿತೀವಿ. ಈ ಲೈಟ್ ಎಮಿಟಿಂಗ್ ಡಯೋಡ್ ಅಂದರೆ ನಾವು LED ಬಲ್ಬ್ ಬಳಸ್ತೀವಲ್ರಿ ಮನ್ಯಾಗ. ಈಗೆಲ್ಲ ಸೂರ್ಯ ಅಂತೇಳಿ ಬೇರೆ ಬೇರೆ ಯಾವುದೋ ಒಂದು ಕಂಪ್ನಿಯಿಂದ ನಮ್ಗೆ LED, ಈಗೆಲ್ಲ ಟಂಗ್ಸ್ಟನ್ ಬಲ್ಬ್ ಜನ್ರೇಷನ್ ಹೋಯ್ತು ನಮಗೆಲ್ಲ. ಈಗ 9 ವ್ಯಾಟು, 10 ವ್ಯಾಟು, 20 ವ್ಯಾಟು, 50 ವ್ಯಾಟ್ ಎಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಬಲ್ಬ್, ವೈಟ್ ಕಲರ್ ಬಲ್ಬ್ ಬರುತ್ತಲ್ಲ LED, ಒಳಗಡೆ ಸಣ್ಣದೊಂದು ಲೈಟ್ ಇರ್ತದೆ. ಆ ಲೈಟು ಒಂದು ಡಯೋಡ್ ಇರ್ತದೆ. ಆ ಡಯೋಡು ಲೈಟನ್ನು ಹೊರಗಾಗ್ತದೆ, ಲೈಟನ್ನು ಎಮಿಟ್ ಮಾಡ್ತದೆ, ಉತ್ಸರ್ಜನೆ ಮಾಡ್ತದೆ ಅಂತ ಅರ್ಥ. ಸೊ ನಾವು ನೋಡ್ತಿರುವಂಥ LED ಬಲ್ಬ್ಗಳಲ್ಲಿ ಎನರ್ಜಿ ಕನ್ವರ್ಷನ್ ಏನು ಅಂತ ಕೇಳ್ತಾನೆ. ಏನು ಕನ್ವರ್ಟ್ ಮಾಡ್ತದೆ, ಯಾವ ಶಕ್ತಿಯನ್ನು ಯಾವ ಶಕ್ತಿಯಾಗಿ ಕನ್ವರ್ಟ್ ಮಾಡ್ತದೆ ಅಂತ ನೋಡ್ತಾ ಇದ್ದೀವಿ. ಬಲ್ಬ್ ಬೆಳಗಬೇಕಾದ್ರೆ ಏನು ಬೇಕ್ರಿ, ಕರೆಂಟ್ ಬೇಕು. ಏನು ಬೇಕು, ಕರೆಂಟ್ ಬೇಕು. ಕರೆಂಟ್ ಅಂದ್ರೆ ಏನು, ಎಲೆಕ್ಟ್ರಿಕ್ ಎನರ್ಜಿ. ಯಾವ ಎನರ್ಜಿ, ಎಲೆಕ್ಟ್ರಿಕ್ ಎನರ್ಜಿ. ಅದಕ್ಕೆ ನೀವು ಕರೆಂಟ್ ಸಪ್ಲೈ ಮಾಡಿದ ತಕ್ಷಣ ಪಟ್ ಅಂತ ಬೆಳಕು ಬರ್ತೈತಿ, ಬೆಳಕಿನ ಶಕ್ತಿ ಅಂತ ಕರಿತೀವಿ. ಅಂದರೆ ಎಲೆಕ್ಟ್ರಿಕ್ ಎನರ್ಜಿ ಕನ್ವರ್ಟ್ಸ್ ಇಂಟು ಲೈಟ್ ಎನರ್ಜಿ. ಬೆಳಕಿನ ವಿದ್ಯುತ್ ಶಕ್ತಿಯು ಬೆಳಕಿನ ಶಕ್ತಿಯಾಗಿ ಕನ್ವರ್ಟ್ ಮಾಡುವಂಥ ಇನ್ಸ್ಟ್ರೂಮೆಂಟನ್ನೇ ನಾವು ಬಲ್ಬ್. ಯಾವ ಬಲ್ಬು, LED ಬಲ್ಬ್. LED ಲಾಂಗ್ ಫಾರ್ಮ್ ಏನು, ಲೈಟ್ ಎಮಿಟಿಂಗ್ ಡಯೋಡ್. LCD ಸ್ಕ್ರೀನ್ಗಳು ಬರ್ತವೆ. LCD ಅನ್ನು ಸ್ಕ್ರೀನು, ಮೊಬೈಲು, ಟ್ಯಾಬು, TV ನೋಡ್ತೀವಿ. LED ಬಲ್ಬ್ಗಳನ್ನು ನೋಡ್ತೀವಿ. ಜಗತ್ತಿನಲ್ಲಿ ಆಧುನೀಕರಣ ಕಡೆ ತಗೊಂಡೋಗುವಂಥ ಎರಡು ಪ್ರಮುಖ ಅಸ್ತ್ರಗಳೇ LCD ಮತ್ತು LEDಗಳು. LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಎಲ್ಲ ರೀತಿಯ ಡಿಸ್ಪ್ಲೇಗಳಲ್ಲಿ ಯೂಸ್ ಮಾಡ್ತೀವಿ. ಕ್ಯಾಲ್ಕುಲೇಟರು, ಸ್ಮಾರ್ಟ್ ವಾಚು, ಸೆಲ್ ಫೋನು, TV ಎಲ್ಲ ಕಡೆ ಡಿಸ್ಪ್ಲೇಗಳಲ್ಲಿ ಯೂಸ್ ಮಾಡ್ತೀವಿ. ಲೈಟ್ ಎಮಿಟಿಂಗ್ ಡಯೋಡ್ ಲೈಟ್ಗಳಲ್ಲಿ ನಾವು ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಈ ಬಲ್ಬ್ ಏನು ಕೆಲಸ ಮಾಡ್ತದೆ, ಒಂದು ತಂತಿ ಮುಖಾಂತರ ವೈರನ್ನು ರಿಸೀವ್ ಮಾಡಿಕೊಂಡು ನಮಗೆ ಬೆಳಕನ್ನು ಕೊಡ್ತದೆ. ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಕನ್ವರ್ಟ್ ಮಾಡ್ತದೆ. ಆಯ್ತು, ಆಪ್ಷನು ನೋಡೋಣ. ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿ ಉಲ್ಟಾ ಐತಿ, ಅಲ್ಲ, ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿ, ರೈಟ್, ಸಿಕ್ತ ನಮ್ಗೆ ಆನ್ಸರ್. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ ಅಂತ ನೋಡ್ತೀವಿ. ಉಷ್ಣ ಶಕ್ತಿ, ಉಷ್ಣ ಪ್ರಶ್ನೆ ಬರಲ್ಲ. ಯಾಂತ್ರಿಕ, ಮೆಕ್ಯಾನಿಕಲ್, ತಿರುಗಿಸೋದಂತ ನಾವೇನು ತಿರುಗಿಸ್ತೀವಿ, ತಿರುಗಿಸಲ್ಲ. ಮೆಕ್ಯಾನಿಕಲ್ ನಮ್ಗೆ ಇಲ್ಲಿ ವರ್ಡ್ ಬರಲ್ಲ. ಮತ್ತೆ ಒಂದು ಫಿಕ್ಸ್ ಕ್ವಶನ್ ಬಂತು ನೋಡ್ರಿ. ಫಿಕ್ಸ್ ಕ್ವಶನ್ ಬರ್ಕೋಬೇಕಿಲ್ಲಿ. PC ಡೆಫಿನೆಟ್ಲಿ ಫಿಕ್ಸ್ ಕ್ವಶನ್, ದಟ್ ಈಸ್ ಎನರ್ಜಿ ಕನ್ವರ್ಷನ್. ಯಾವುದು, ಎನರ್ಜಿ ಕನ್ವರ್ಷನ್, ಶಕ್ತಿಯ ಪರಿವರ್ತನೆ ಮೇಲೆ ಡೆಫಿನೆಟ್ಲಿ ಒಂದು ಕ್ವಶನ್ ಕೇಳ್ತಾನೆ. ಸಾಮಾನ್ಯವಾಗಿ ಮೋಟಾರ್ ಅಂತೇಳಿ, ಡೈನಾಮೋ, ಮೊಬೈಲ್ ಫೋನ್, ಚಾರ್ಜರ್ಗಳು, ರೆಕ್ಟಿಫೈಯರ್ಗಳು, ಎಲೆಕ್ಟ್ರಿಕ್ ಬಲ್ಬ್ಗಳು, ಏನು ವಾಟರ್ ಹೀಟರ್ಗಳು. ವಾಟರ್ ಹೀಟ್ ಏನು ಕೆಲಸ ಮಾಡ್ತದೆ, ಹೀಟರು ಏನು ಕೆಲಸ ಮಾಡ್ತದೆ, ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಕನ್ವರ್ಟ್ ಮಾಡ್ತದೆ. ಹಿಂಗೆ ಪ್ರತಿ ಒಂದರಲ್ಲಿ ನಿಮಗೆ ಎನರ್ಜಿ ಕನ್ವರ್ಷನ್ ಕೇಳ್ತಾ. ನಿಮಗೆ ಫ್ಯಾನ್ ಏನು ಮಾಡ್ತಾ ಇದೆ, ಯಾಂತ್ರಿಕ ಶಕ್ತಿಯನ್ನು, ದಟ್ ಇಸ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಕನ್ವರ್ಟ್ ಮಾಡ್ತದೆ. ಫ್ಯಾನ್ ಕರೆಂಟ್ ಕೊಟ್ಟಿದ ತಕ್ಷಣ ತಿರುಗಕ್ಕೆ ಶುರು ಮಾಡ್ತತಿ. ಅಂದ್ರೆ ಕರೆಂಟ್ ಕೊಟ್ರೆ ತಿರುಗುವುದನ್ನು ನಾವು ಮೆಕ್ಯಾನಿಕಲ್ ಎನರ್ಜಿ, ಯಾಂತ್ರಿಕ ಶಕ್ತಿ ಅಂತ. ಫ್ಯಾನ್ ಇಸ್ ಎ ಎನರ್ಜಿ ಕನ್ವರ್ಷನ್ ಇನ್ ಫ್ಯಾನ್ ನಥಿಂಗ್ ಬಟ್ ಎಲೆಕ್ಟ್ರಿಕಲ್ ಇಂಟು ಮೆಕ್ಯಾನಿಕಲ್. ಫ್ಯಾನು, ಮಿಕ್ಸಿ, ಯಾವುದು ಇವೆಲ್ಲ ಸಹಿತ, ವಾಷಿಂಗ್ ಮಷಿನ್, ಇವೆಲ್ಲ ಮೆಕ್ಯಾನಿಕಲ್ ಆಗಿ ಕನ್ವರ್ಟ್ ಆಗ್ತದೆ. ಇನ್ನು ಮೋಟಾರ್, ಡೈನಾಮೋ, ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿ. ಮೋಟಾರ್ ಅಂತ ಬಂದಾಗ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ, ಇವೆಲ್ಲ ಪ್ರತಿಯೊಂದಕ್ಕೂ ಸಹಿತ ನಿಮಗೆ ಎನರ್ಜಿ ಕನ್ವರ್ಷನ್. ಮೋಟಾರ್, ಡೈನಾಮೋ, ಮೊಬೈಲ್ ಫೋನ್, ಚಾರ್ಜರ್, ರೆಕ್ಟಿಫೈಯರ್ಸ್, ಬಲ್ಬ್ಗಳು, ಎಲೆಕ್ಟ್ರಿಕಲ್ ಹೀಟರ್ಗಳು, ಪೆಟ್ರೋಲ್, ಡೀಸಿಲ್, ಇವೆಲ್ಲ ಪ್ರತಿಯೊಂದು ಸಹಿತ ಏನೇನು ಕೆಲಸ ಮಾಡ್ತವೆ ಅನ್ನೋದನ್ನು, ಯಾವ ರೀತಿಯಾಗಿರುವಂಥ ಶಕ್ತಿಯನ್ನು ಯಾವ ರೀತಿಗೆ ಕನ್ವರ್ಟ್ ಮಾಡ್ತವೆ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋ ಕ್ವಶನ್ ಬರ್ತದೆ ನೋಡ್ರಿ. 10 ವರ್ಷದ ಅನುಭವ, 10 ವರ್ಷ ಅನುಭವದಿಂದ ಪಾಠ ಮಾಡ್ತಾ ಇದ್ದೀವಿ. ಶಕ್ತಿಯ ಪರಿವರ್ತನೆ ಮೇಲೆ ಫಿಸಿಕ್ಸ್ ಎಲ್ಲ ಡೆಫಿನೆಟ್ಲಿ PCPSIಗೆ ಕ್ವಶನ್ ಬಂದೇ ಬರ್ತದೆ. ಕೆಮಿಸ್ಟ್ರಲ್ಲಿ ನಿಮಗೆ ಮಿಶ್ರಲೋಹಗಳಿಂದ, ಅದಿರುಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತು ಫಿಸಿಕ್ಸಲ್ಲಿ ಈ ಒಂದು ಚಾಪ್ಟರ್ನ ನಾವು ಕ್ವಶನ್ ಡೆಫಿನೆಟ್ಲಿ ನೋಡ್ತೀವಿ. ಸೊ ಸರಿಯಾಗಿರುವಂಥ ಉತ್ತರ ಗೊತ್ತಾಗಿದೆ, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಲೈಟ್ ಎನರ್ಜಿ. ನೋಡಿ, ಮಾರ್ಸ್, ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು ಅಂತ ಇದೆ. ಸೊ ನೇಮ್
ಆಫ್ ಆಟೋನಾಮಸ್ ಹೆಲಿಕಾಪ್ಟರ್ ಬೀಯಿಂಗ್ ಆಪರೇಟೆಡ್ ಬೈ ನಾಸಾ ಆನ್ ಪ್ಲಾನೆಟ್ ಮಾರ್ಸ್ ಈಸ್ ಅಂತಿದೆ. ಸೊ ಇವೆಲ್ಲ ಈ ಕ್ವಶನ್ ಬರಲ್ಲ, ಈಗ ರೀಸೆಂಟ್ ಆಗಿದ್ದು ನೀವು ಫೋಕಸ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಇದು 2023ರ ಒಂದು ಪೇಪರ್ ಇದೆ, ನಾವು 2026ರಲ್ಲಿದ್ದೀವಿ. 3 ವರ್ಷದ ಹಿಂದಿನ ಕರೆಂಟ್ ಅಫೇರ್ಸ್. ಇದ್ರ ಬಗ್ಗೆ ನಾವು ಮ್ಯಾಟ್ರ್ ತಿಳ್ಕೊಂಡ್ರು ವೇಸ್ಟು, ಬಟ್ ಆದರೂ ಗೊತ್ತಿರಲಿ. ಇದು ಏನಂತಾನೆ, ಆ ಟೈಮಲ್ಲಿ ನಾಸಾ ಎಂಬ ಸಂಸ್ಥೆಯು ಮಂಗಳ ಗ್ರಹದ ಮೇಲೆ ತನ್ನದೇ ಆಗಿರುವಂಥ ಒಂದು ಸಣ್ಣದಾಗಿರುವಂಥ ಹೆಲಿಕಾಪ್ಟರ್ನ ಹಾರ್ಬಿಟ್ಟಿಸಿದ್ದು. ಅದರ ಮೇಲೆ ಹೆಲಿಕಾಪ್ಟರ್ ಅಂತ ನೀವು ಮತ್ತು ಮನುಷ್ಯರ ಹಾರಾಟ ಮಾಡುವಂಥ ಹೆಲಿಕಾಪ್ಟರ್ ತಿಳ್ಕೊಬೇಡ್ರಿ, ಇಷ್ಟೇ ಚಿಕ್ಕದೈತೆ ನೋಡಿ ಹೆಲಿಕಾಪ್ಟರ್ ಈ ರೀತಿ. ಹಿಂಗೆ ಒಂದು ಫ್ಯಾನ್ ಇರ್ತೈತಿ, ಫ್ಯಾನ್ ಮುಖಾಂತರ ಅದು ಆರಾಮಾಗಿ ಇಲ್ಲಿಂದ ಇಲ್ಲಿ ಎಲ್ಲಿ ಬೇಕಾದ್ರೆ ಹಾರ್ತಾ ಹೋಗ್ತೈತಿ. ಸಾಮಾನ್ಯವಾಗಿ ನಾವು ಮೇಲೆ ಕಳಿಸುವಂಥ ಸೆಟಲೈಟ್ಗಳು ವೀಲ್ಗಳ ಮುಖಾಂತರ ಮುಂದಕ್ಕೆ ಸರಿಸ್ಕೊಂಡು ಹೋಗುವಂಥದ್ದು ಇರ್ತದೆ. ಬಟ್ ಇದು ಸ್ವಲ್ಪ ಟೆಕ್ನಾಲಜಿ ಆಡ್ ಮಾಡಿ ಆ ಫ್ಯಾನ್ನ ಸ್ಪೀಡಿಂದ ಬರ್ನೌಲಿ ಪ್ರಿನ್ಸಿಪಲನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ತನ್ನ ಮನಸ್ಸಿಗೆ ಬಂದ ಜಾಗಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಹಾರ್ಕೊಂಡು ಹೋಗಿ ತನಗೆ ಬೇಕಾದ ಜಾಗದಲ್ಲಿ ಸಂಶೋಧನೆ ಮಾಡೋಕ್ಕೆ ಹೆಲ್ಪ್ ಆಗ್ತೈತಿ. ಇದರ ಹೆಸರೇನು ಅಂತ ಕೇಳ್ತಾನೆ. ಯಾರು ಕಳಿಸ್ಯಾರ? ಇದು ನಾಸಾದವ್ರು ಕಳಿಸ್ಯಾರ. ಈಗ ಅದು ಯಾವ ಗ್ರಹದ ಮೇಲೆ ಕಳಿಸ್ಯಾರ? ಮಂಗಳ ಗ್ರಹದ ಮೇಲೆ ಕಳಿಸ್ಯಾರ. ಈ ಯಾವುದೋ ಉದ್ದೇಶ ಕಳಿಸಿರ್ತಾರೆ, ಅಲ್ಲಿ ಇರುವಂಥ ಯಾವುದೋ ಒಂದು ವಿಷಯದ ಅಂಶದ ಮೇಲೆ ಅಧ್ಯಯನ ಮಾಡೋಕ್ಕೆ ಕಳಿಸಿರ್ತಾರೆ. ಅದ್ರ ಹೆಸರೇನು ಅಂತ ಕೇಳ್ತಾನೆ. ಸೊ ಇದು ನನಗೂ ಗೊತ್ತಿದ್ದಿಲ್ಲ, ರೀಸೆಂಟಾಗಿ ತಿಳ್ಕೊಂಡ್ಬಿಟ್ಟಿವಿ. ಅದನ್ನೇ ಇಂಜೆನ್ಯೂಟಿ ಅಂತ ಕರಿತೀವಿ. ಯಾವುದು? ಇಂಜೆನ್ಯೂಟಿ ಅನ್ನೋದು ಇದರ ಒಂದು, ಅಥವಾ ಇಂಜೆನ್ಯೂಟಿ ಅಂತ ಕರಿತೀವಿ. ಅದರ ಒಂದು ಸ್ವಾಯತ್ತವಾಗಿರುವಂಥ ಹೆಲಿಕಾಪ್ಟರ್ನ ಹೆಸರು ಅಂತ. ಮಂಗಳ ಗ್ರಹದ ಮೇಲೆ ಹಾರ್ಬಿಟ್ರಂತ ಯಾರು? ನಾಸಾದವರು. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ, ಈಗಂತೂ ಬರಲ್ಲ. ಈಗ ರೀಸೆಂಟಾಗಿ ಹಾರ್ಬಿಟ್ಟಿರುವಂಥ ಕ್ಷಿಪಣಿಗಳ ಬಗ್ಗೆ, ಉಪಗ್ರಹಗಳ ಬಗ್ಗೆ, ಮಿಸೈಲ್ಗಳ ಬಗ್ಗೆ, ಇಂಥವುಗಳ ಬಗ್ಗೆ ನೀವು ಡೇಟಾವನ್ನು ಕಲೆಕ್ಟ್ ಮಾಡಿರಿ, ನಿಮ್ಗೆ ಹೆಲ್ಪ್ ಆಗ್ತದೆ. ಆ ಟೈಮಲ್ಲಿತ್ತು ಕರೆಂಟ್ ಅಫೇರ್ಸ್ ಮುಗೀತಷ್ಟೇ ಅದು. ಎಸ್, ನೋಡ್ರಿ, ಚಂದ್ರಯಾನ 3ಗೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ ಹೆಸರುಗಳು ಕ್ರಮವಾಗಿ, ಮತ್ತೆ ಇದು ಸಹಿತ ಅದೇ ಟೈಮ್ನ ಕರೆಂಟ್ ಅಫೇರ್ಸ್. ಮತ್ತೆ ಚಂದ್ರಯಾನ ಮೇಲಂತೂ ನನ್ನ ಪ್ರಕಾರ ಈಗ ಬಂದ ಕ್ವಶನ್ಸ್ ಬರಲ್ಲ, ಬಟ್ ಆದರೂ ಬಂದಿತ್ತು. ಸೊ ಚಂದ್ರಯಾನವಂತ ಅಂತ ಬಂದಾಗ ಒಂದು ಭಾರತಕ್ಕೆ ಸಂಬಂಧಪಟ್ಟಾಗ ಒಂದು ದೊಡ್ಡ ಮಿಷನ್ ಇದು. ಚಂದ್ರಯಾನ 1, 2, 3 ಅಂತ ನಾವು ಬೇರೆ ಬೇರೆ ನೋಡ್ತೀವಿ. 3 ಭಾಳ ಸಕ್ಸಸ್ಫುಲ್ ಆಗಿರುವಂಥ ಮಿಷನ್. ಇದು ಜುಲೈ ಆ ಮಂತಲ್ಲಿ ಕಳಿಸ್ಕೊಟ್ಟಿರ್ತದೆ. ಈಗ ಆಗಸ್ಟ್ನಲ್ಲಿ ಇದು ಸಕ್ಸಸ್ ಆಗಿ, ಈಗಲ್ಲ ಆ ಟೈಮಲ್ಲಿ. ಇದರ ಲ್ಯಾಂಡರ್ ಮತ್ತು ರೋವರ್ ಅಂತ ಅದಾವೆ. ಏನು ಸರ್ ಲ್ಯಾಂಡರ್ ಅಂತಂದರೆ, ನಾವು ಸೆಟ್ಲೈಟಿಂದ ಏನು ಭೂಮಿಯ ಸುತ್ತ ಅಥವಾ ಯಾವುದೊಂದು ಗ್ರಹ ಸುತ್ತ ಆ ಸೆಟ್ಲೈಟ್ ತಿರುಗಿ ರಾಕೆಟ್ ಏನು ಮಾಡ್ತದೆ, ಈ ಒಂದು ಬೇಕಾಗಿರುವಂಥ ಸೆಟ್ಲೈಟನ್ನು ಆ ಗ್ರಹದ ಮೇಲೆ ಹಾಕ್ಬಿಡ್ತೈತಿ. ಅದ್ರ ಮೇಲೆ ಹೋಗಿ ಲ್ಯಾಂಡ್ ಆಗುವಂಥ ಒಂದು ಮಷಿನನ್ನೇ ನಾವು ಲ್ಯಾಂಡರ್ ಅಂತ ಕರಿತೀವಿ. ಅದರಿಂದ ಹೊರಗೆ ಬರುವಂಥ ಒಂದು ಸೆಟ್ಲೈಟನ್ನೇ ನಾವು ರೋವರ್ಗಳು ಅಂತ ಕರಿತೀವಿ. ಸೊ ಲ್ಯಾಂಡರ್ ಮತ್ತು ರೋವರ್ ಟೆಕ್ನಾಲಜಿಕಲ್ ಟರ್ಮ್ ಇವೆಲ್ಲ. ಆ ಲ್ಯಾಂಡರ್ ಹೆಸರೇನು, ರೋವರ್ ಹೆಸರೇನು ಅಂತ ನಾವು ಕೇಳ್ತಾನೆ. ಅದೇ ವಿಕ್ರಮ್ ಮತ್ತು ಪ್ರಜ್ಞಾನ್ ಅಂತ ಕರಿತೀವಿ. ವಿಕ್ರಮ್ ಅನ್ನೋದು ಲ್ಯಾಂಡರ್ನ ಹೆಸರು, ಪ್ರಜ್ಞಾನ್ ಅನ್ನೋದು ರೋವರ್ನ ಹೆಸರಾಗಿರ್ತದೆ. ಇವೆಲ್ಲ ಆ ಟೈಮಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಕೇಳುವಂಥ ಕ್ವಶನ್ಸು. ಆದರೂ ಗೊತ್ತಿಲ್ಲ ಚಂದ್ರಯಾನ ಯಾವಾಗಾಯಿತು, ಎಲ್ಲಿಂದ ಉಡಾವಣೆ ಮಾಡಿದ್ವಿ, ಸತೀಶ್ ಧವನ್ ಸ್ಪೇಸ್ ಸೆಂಟರ್ಲಿಂದ ಶ್ರೀಹರಿಕೋಟಿಂದ ಉಡಾವಣೆ ಮಾಡಿದ್ವಿ, ಯಾವಾಗ ಹೋಗಿ ರೀಚ್ ಆಯಿತು, ಜುಲೈದಾಗ ಹೋಗಿ ಕಳಿಸ್ಬಿಟ್ಟು ಆಗಸ್ಟ್ನಾಗ ರೀಚ್ ಆಯಿತು. ಇವೆಲ್ಲ ಕೆಲವೊಂದು ಅಂಶಗಳನ್ನು ನೀವು ಇದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಏನದವಲ್ಲ ಅವುಗಳ ಬಗ್ಗೆ ರೀಸೆಂಟ್ ಆಗಿರುವಂಥ ಸೈನ್ಸನ್ನು ಸ್ವಲ್ಪ ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡಿರಿ. ಸರ್ CV ರಾಮನ್ ಅವರು ನೋಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು? CV ರಾಮನ್ ಓನ್ ನೋಬೆಲ್ ಪ್ರೈಸ್ ಫಾರ್. ನೋಡ್ರಿ, ಇವ್ರು ಏನು ಮಾಡ್ತಾರಂದ್ರೆ ಈ ಇಂಗ್ಲೀಷ್ ಆಗಿರುವಂಥ ಸೆಂಟೆನ್ಸನ್ನೇ ಕನ್ನಡ ಡಬ್ ಮಾಡ್ಯಾರ. ಯಾವುದಕ್ಕೆ ಪಡೆದರು ಅಂತ ನಾವು ಅಚ್ಚ ಕನ್ನಡದಲ್ಲಿ CV ರಾಮನ್ ಅವರ ಯಾವ ಕೊಡುಗೆಗೆ ಅವರು ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂತ ನಾವು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತೀವಿ. ಗೊತ್ತಿರ್ಬೇಕು ನಿಮಗೆ. ಫಸ್ಟ್ ಕ್ವಶನ್ ಪೇಪರ್ ಸೆಟ್ ಆಗೋದು ಇಂಗ್ಲೀಷಲ್ಲಿ, ಅದನ್ನು ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಮಾಡಿ ಎತ್ತಿಡ್ತಾರೆ. ಆ ಸೆಂಟೆನ್ಸ್ ಮೀನಿಂಗ್ ಕೆಟ್ಟೋಗ್ಲಿ, ಹೆಂಗಿರಲಿ, ಉಲ್ಟಾಗಲಿ ಪಲ್ಟಾಗಲಿ ತಿಳಿ ಕೆಡಿಸ್ಕೊಂಗಿಲ್ಲ. ಅದಕ್ಕೆ ನಮ್ಗೆ ಕೊಟ್ಟಿರ್ತಾರೆ ಮತ್ತೆ ಮೇಲೆ ಏನಂತೇಳಿ, ಕನ್ನಡದಲ್ಲಿ ಯಾವುದೇ ಲೋಪದೋಷಗಳಿದ್ರೆ ಇಂಗ್ಲೀಷ್ ಈಸ್ ಅ ಫೈನಲ್ ಒಯ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಲಾಸ್ಟಿಗೆ ಅವರು. ಅದಕ್ಕೆ ಕಾಂಪಿಟೇಟರ್ ಆಗಿರುವಂಥ ತಮ್ಮಗಳಿಗೆ ಮಿನಿಮಮ್ ಇಂಗ್ಲೀಷ್ ಪದಗಳ ಬಗ್ಗೆ ಮಾಹಿತಿ ಬೇಕೇ ಬೇಕಾಗ್ತತಿ. ಈಗಾಗಲೇ ನೋಡ್ಕೊಂಡ್ರೆ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಐನೋಸ್ಪಿಯರ್ ಇಂಗ್ಲೀಷಲ್ಲಿ ಕೊಟ್ಟಾನೆ. ನಾವು ಕನ್ನಡದಲ್ಲಿ ಪರಿವರ್ತನ, ಸಮೋಷ್ಣ ಹಿಂಗಂತ ನಾವು ನೆನ್ಪಿಟ್ಕೊಂಡಿರ್ತೀವಿ, ಅಲ್ಲಿ ಬೇರೆನೇ ಕೇಳಿರ್ತಾನೆ. ಕರೆಕ್ಟಾಗಿ ಫಾಲೋಅಪ್ ಮಾಡಿರಿ. CV ರಾಮನ್ ನೋಡ್ರಿ ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತಾನೆ, ಏನು ವಿಶೇಷತೆ CV ರಾಮನ್? ಫಿಸಿಕ್ಸಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ CV ರಾಮನ್ ಅವರು. ನೋಡ್ರಿ, CV ರಾಮನ್ ನಥಿಂಗ್ ಬಟ್ ಚಂದ್ರಶೇಖರ ವೆಂಕಟ ರಾಮನ್ ಅಂತ ಕರಿತೀವಿ. ಯಾರು? ಚಂದ್ರಶೇಖರ ವೆಂಕಟ ರಾಮನ್ ಅಂತ ಕರಿತೀವಿ. ಇವರು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಪಟ್ಟ ಒಬ್ಬ ಭೌತ ವಿಜ್ಞಾನಿಯಾಗಿರ್ತಾರೆ. ಇವರು ಬೆಳಕಿನ ಚೆದುರುವಿಕೆ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಸ್ಟಡಿ ಮಾಡ್ತಾರೆ. ಅದನ್ನು ಇಂಗ್ಲೀಷಲ್ಲಿ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಯಾವುದ್ರ ಬಗ್ಗೆ?
ಸ್ಕ್ಯಾಟರಿಂಗ್ ಆಫ್ ಲೈಟ್ ಅನ್ನೋ ಬಗ್ಗೆ ಸ್ಟಡಿ ಮಾಡ್ತಾನೆ. ಬೆಳಕಿನ ಚದುರುವಿಕೆ ಬಗ್ಗೆ ಇವ್ರಿಗಿಂತ ಮೊದಲೇ ಇನ್ನು ಇಬ್ಬರು ವಿಜ್ಞಾನಿಗಳು ಸ್ಟಡಿ ಮಾಡಿರ್ತಾರೆ. ಅವರೇ ಒಬ್ಬರು ಲಾರ್ಡ್ ರ್ಯಾಲೆ ಅಥವಾ ರೇಲೆ ಅಂತ ಕರಿತೀವಿ. ಇನ್ನೊಬ್ಬ ವಿಜ್ಞಾನಿ ಬರ್ತಾನೆ, ಇವನ ಹೆಸರೇ ಟಿಂಡಾಲ್. ಇವನು ಮತ್ತು ಇವರು ಇಬ್ಬರು ಸಹಿತ ಬೆಳಕಿನ ಚದುರುವಿಕೆ ಬಗ್ಗೆ ಸ್ಟಡಿ ಮಾಡ್ತಾರೆ. ಸಂಪೂರ್ಣವಾಗಿರುವಂಥ ಮಾಹಿತಿ ಕೊಡೋಕೆ ವಿಫಲವಾದಾಗ ಮೂರನೇ ವ್ಯಕ್ತಿಯಾಗಿ ಆ ಒಂದು ಫಿನಾಮಿನಾನ್ ಕಂಪ್ಲೀಟ್ ಮಾಡಿರೋಂಥ ವಿಜ್ಞಾನಿನೇ CV ರಾಮನ್. ಇವರು ಬೆಳಕಿನ ಚದುರುವಿಕೆ ಬಗ್ಗೆ ತಮ್ಮ ಪ್ರಯೋಗವನ್ನು 1928 ಫೆಬ್ರವರಿ 28ರಂದು ತನ್ನ ಪ್ರಯೋಗವನ್ನು ಕಂಪ್ಲೀಟ್ ಮಾಡ್ತಾರೆ. ಬೆಳಕಿನ ಚದುರುವಿಕೆ ಅಂದರೆ ಇದು ನೋಡ್ರಪ್ಪ ಅಂತೇಳಿ ಹೇಳಿಬಿಟ್ಟಿರುವಂಥ ದಿನಾಂಕ ಯಾವುದು? 1928 ಫೆಬ್ರವರಿ 28. ಅವಾಗ ಎಲ್ಲ ವಿಜ್ಞಾನಿಗಳು ಗುರುತಿಸ್ರಿ ಅದನ್ನು ನೋಬೆಲ್ ಸಂಸ್ಥೆಯವ್ರಿಗೆ ಕಣ್ಣಿಗೆ ಬಿದ್ದಾಗ, ಬಾಪ ತಮ್ಮ ಚೆನ್ನಾಗಿ ಕೆಲಸ ಮಾಡಿದಿ, ವೆರಿ ಗುಡ್, ವೆಲ್ ಡನ್, ಯು ಹ್ಯಾವ್ ಡಿಡ್ ಟ್ರೆಮೆಂಡಸ್ ಜಾಬ್, ವೆರಿ ಗುಡ್ ಜಾಬ್ ಅಂತ ಹೇಳ್ಬಿಟ್ಟು ಅವರಿಗೆ 1930ಯಲ್ಲಿ ನೋಬೆಲ್ ಅವಾರ್ಡನ್ನು ಸಹಿತ ಕೊಟ್ಟು ಸತ್ಕಾರವನ್ನು ಮಾಡ್ತಾರೆ. ಬಟ್ ಆದರೆ ನಮಗೆ ನೋಬೆಲ್ ಅವಾರ್ಡ್ ತೆಗೆದುಕೊಂಡಿರುವುದಕ್ಕಿಂತ ತಾನು ಮಾಡಿರುವಂಥ ಪ್ರಯೋಗ, ತಾನು ಮುಗಿಸಿರುವಂಥ ಪ್ರಯೋಗದ ದಿನಾಂಕನೇ ನಮಗೆ ಭಾರತೀಯರಿಗೆ ಒಂದು ಹಬ್ಬ ಅಂತ ನಾವು ಫೀಲ್ ಆಗಿ, ಅವರು ಮಾಡಿರುವಂಥ ಫೆಬ್ರವರಿ 28 ಏನು ಚದುರುವಿಕೆ ಬಗ್ಗೆ ಪ್ರಯೋಗ ಮಾಡಿರ್ತಾರಲ್ಲ, ಕಂಪ್ಲೀಟ್ ಮಾಡಿರ್ತಾರಲ್ಲ, ಪಬ್ಲಿಷ್ ಮಾಡಿರ್ತಾರೆ TV, ರೇಡಿಯೋ, ಏನು ಪೇಪರ್ಗಳ ಮುಖಾಂತರ ಚದುರುವಿಕೆ ಅಂದರೆ ಇದು ರಾಮನ್ ಅವರು ಚದುರುವಿಕೆ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ಕೊಟ್ಟಾರ ಅಂತೇಳಿ ಅದೇನು ದಿನಾಂಕ ಐತಲ್ಲ ಅದನ್ನು ನಾವು ಭಾರತೀಯರು ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಣೆಯನ್ನು ಮಾಡ್ತೀವಿ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತ ಮಾಡ್ತೀವಿ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಯಾವ ದಿನಾಂಕದಂದು? ಫೆಬ್ರವರಿ ಪ್ರತಿ ವರ್ಷ ಮಾಡ್ತೀವಿ, ಆ್ಯನ್ಯುವಲಿ ಮಾಡ್ತೀವಿ. ಯಾವಾಗೋಸ್ಕರ? CV ರಾಮನ್ ಅವರು ನೋಬೆಲ್ ಪ್ರಶಸ್ತಿ ಪಡೆದಿಗೋಸ್ಕರನಾ? ಅಲ್ಲ. ಅವ್ರ ಬರ್ತ್ಡೇನಾ? ಅಲ್ಲ. ಡೆತ್ ಡೇನಾ? ಅಲ್ಲ. ತಾವು ಬೆಳಕಿನ ಚದುರುವಿಕೆ ಅನ್ನೋ ಪ್ರಯೋಗವನ್ನು ಮಾಡಿರುವ ನೆನಪಿಗೋಸ್ಕರ, ತನ್ನ ಪ್ರಯೋಗವನ್ನು ಪ್ರಚಾರ ಮಾಡಿದ ದಿನದ ನೆನಪಿಗೋಸ್ಕರ ನಾವು ನ್ಯಾಷನಲ್ ಡೇ ಅಂತ ಆಚರಣೆಯನ್ನು ಮಾಡ್ತೀವಿ. ವಿಡಿಯೋ ನೋಡ್ತಿರುವಂಥ ತಮ್ಮಗಳಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಹೋಮ್ವರ್ಕ್ ಇದೆ. ಹೋಮ್ವರ್ಕ್ ಏನಂದ್ರೆ ಈ ವರ್ಷದ ನ್ಯಾಷನಲ್ ಸೈನ್ಸ್ ಡೇನ ಧ್ಯೇಯವಾಕ್ಯ ಏನಾಗಿತ್ತು ಬರೆದಿಟ್ಕೊಳ್ಳಿ. ಹೋಮ್ವರ್ಕ್ ನೀವು ಕಮೆಂಟ್ ಮಾಡ್ರಿ ಕೆಳಗಡೆ. ನ್ಯಾಷನಲ್ ಸೈನ್ಸ್ ಡೇನ ಥೀಮ್ ಏನಾಗಿತ್ತು ಅನ್ನೋದು ಈ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿ, ನಿಮಗೆ ಹೋಮ್ವರ್ಕ್ ಅದು. ಎಸ್, ಅರ್ಥ ಆಯ್ತಾ? ಸೊ CV ರಾಮನ್ ಅವರು ಎದ್ರ ಬಗ್ಗೆ ಸ್ಟಡಿ ಮಾಡೋದಂಗಾಯಿತು? ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಬೆಳಕಿನ ಚದುರುವಿಕೆ ಅಂತ ನೋಡ್ತೀವಿ. ಮತ್ತೆ ತಿರ್ಗಾ ಚದುರುವಿಕೆ ಅಂದರೆ ಏನು ಸರ್, ಇಷ್ಟೆಲ್ಲ ಹೇಳಿ ನಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಏನಿಲ್ಲ, ಇದಕ್ಕೆ ಪರಿಹಾರ ಒಂದೇ. SB ಸೈನ್ಸ್ ಅಡ್ಡ ಅಂತ ಒಂದು ಆ್ಯಪ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. CV ರಾಮನ್ ಮಾಡಿರುವಂಥ ಪ್ರಯೋಗದ ಬಗ್ಗೆ ಸುಮಾರು 1 ಗಂಟೆಗಳ ಕಾಲ ನಿಮಗೆ ಕಂಪ್ಲೀಟ್ ಆಗಿರುವಂಥ ಚದುರುವಿಕೆ ಬಗ್ಗೆ ಕಾನ್ಸೆಪ್ಟ್ ಹೇಳ್ಕೊಟ್ಟಿನಿ. ಆ ಕಲರ್ ಕೋಡಿಂಗ್ ಏನು, ಬೆಳಕಿನ ಬಗ್ಗೆ ಯಾವ ರೀತಿ ಹೇಳ್ತಾರೆ, ಟ್ರಾಫಿಕ್ ಸರ್ಕಲ್ ರೆಡ್ ಲೈಟ್ ಯಾಕೆ ಯೂಸ್ ಮಾಡ್ತೀವಿ, ಸ್ಕೂಲ್ ಬಸ್ಗೆ ಯೆಲ್ಲೋ ಕಲರ್ ಯಾಕೆ ಇರ್ತದೆ, ಸೂರ್ಯ ಹುಟ್ಟಬೇಕಾದ್ರೆ ಯಾಕೆ ರೆಡ್ ಕಲರ್ ಹೊಡ್ತಾನೆ, ಮಧ್ಯಾಹ್ನ ಯಾಕೆ ಯೆಲ್ಲೋ ಕಲರ್ ಬರ್ತಾನೆ, ವಾಹನಗಳ ಇಂಡಿಕೇಟರ್ ಯಾಕೆ ರೆಡ್ ಕಲರ್ ಇರ್ತವೆ, ವಿಮಾನಗಳ ಬ್ಲ್ಯಾಕ್ ಬಾಕ್ಸಲ್ಲಿ ಆರೆಂಜ್ ಕಲರ್ ಯಾಕೆ ಕೊಡ್ತೀವಿ, ಪ್ರತಿ ಒಂದು ಇಂಚು ಮಾಹಿತಿ ನಿಮಗೆ SB ಸೈನ್ಸ್ ಅಡ್ಡ ಆ್ಯಪ್ ಮುಖಾಂತರ ತಿಳಿಸ್ಕೊಟ್ಟಿನಿ. ಸಮಯ ಸಿಕ್ಕಾಗ ಕ್ಲಾಸಸ್ಸನ್ನು ನೀವು ನೋಡ್ಕೊಳ್ಳಿ. ಸೊ ರೈಟ್ ಆನ್ಸರ್ ಈಸ್ DNA ಕೆಲಸಕ್ಕಾಗಿ, ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ ರೈಬೋಸೋಮ್ ಮತ್ತು ಸಾಹಿತ್ಯದಂತಿದೆ. ಹರಡುವಿಕೆ ನಥಿಂಗ್ ಬಟ್ ಚದುರುವಿಕೆ. ನೋಡಿ ವರ್ಡ್ ಕನ್ಫ್ಯೂಸ್ ಮಾಡ್ತಾನೆ. ವರ್ಕ್ ಆನ್ ಸ್ಕ್ಯಾಟರಿಂಗ್ ಆಫ್ ಲೈಟ್, ಇದನ್ನು ಹರಡುವಿಕೆ ಅಂದ್ರೆ ಒಂದೇ, ಚದುರುವಿಕೆ ಅಂದ್ರೆ ಸಹಿತ ಒಂದೇ. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿಯು ಮಾಸ್ ಏನಾಗುತ್ತದೆ ಅಂತ ಇದೆ. ಮಾಸ್ ಆಫ್ ಫಿಸಿಕಲ್ ಆಬ್ಜೆಕ್ಟ್ ಆನ್ ಮೂನ್ ಕಂಪೇರ್ ಟು ದ ಅರ್ತ್. ಅಂದರೆ ಒಂದು ವಸ್ತುವಿನ ಮಾಸು ಭೂಮಿ ಮೇಲಿಂದ ತೆಗೆದುಕೊಂಡು ಹೋಗಿ ಚಂದ್ರ ಮೇಲೆ ಇಟ್ಟಾಗ ಏನಾಗ್ತದೆ ಅಂತ ಕೇಳ್ತಾನೆ. 0.16 ಪಟ್ಟು ಹೆಚ್ಚಾಗುತ್ತದೆ, ಹಾಗೇ ಇರುತ್ತದೆ. 0.16 ಪಟ್ಟು ಕಡಿಮೆಯಾಗುತ್ತದೆ. ಇವುಗಳು ಯಾವುದು ಅಲ್ಲ ಅಂತಿದೆ. ಫಸ್ಟ್ ಆಫ್ ಆಲ್ ಮಾಸ್ ಅಂದ್ರೆ ಅರ್ಥ ಏನು? ಫಿಸಿಕ್ಸಲ್ಲಿ ಬರುವಂಥ 2 ವರ್ಡ್ಸು ಮಾಸ್ ಮತ್ತು ವೇಟ್ ಅಂತ ನೋಡ್ತೀವಿ. ರಾಶಿ ಮತ್ತು ತೂಕ ಅಂತ ನೋಡ್ತೀವಿ. ಇಲ್ಲಿ ವರ್ಡ್ ರಾಶಿ ಮೇಲೆ ಕ್ವಶನ್ ಕೇಳಿದ್ದಾನೆ. ನೋಡಿ, ರಾಶಿ ಅಂದರೆ ಏನು ಅಂತಂದರೆ ಒಂದು ವಸ್ತುವಿನ ಒಳಗಿರುವಂಥ ಕಣಗಳ ಸಂಖ್ಯೆ. ಒಂದು ವಸ್ತುವಿನ ಒಳಗಿರುವಂಥ ಕಣಗಳ ಸಂಖ್ಯೆಯನ್ನೇ ನಾವು ರಾಶಿ, ಮಾಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಈಗ ನನ್ನ ಕಡೆ ಒಂದು 50 kg ಜೋಳದ ಚೀಲ ಇದೆ, ಒಂದು 100 kg ಜೋಳದ ಚೀಲ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಗೆ ಗೊತ್ತಿರುವಾಗ ಯಾವುದರಲ್ಲಿ ಜೋಳದ ಕಾಳುಗಳ ಸಂಖ್ಯೆ ಜಾಸ್ತಿ ಇದೆ? 100 kg ಕಾಳುಗಳ ಸಂಖ್ಯೆ ಜಾಸ್ತಿ, 50 kg ಕಾಳುಗಳ ಸಂಖ್ಯೆ ಕಡಿಮೆ. ಅಂದರೆ ಇದರ ರಾಶಿ, ಇದರ ಮಾಸ್ ಕಡಿಮೆ,
ಇದರ ರಾಶಿ, ಇದರ ಮಾಸ್ ಏನು ಜಾಸ್ತಿ. ಯಾವುದರಲ್ಲಿ ಲೆಕ್ಕ ನೋಡ್ಕೊಂಡು ನಾವು ಜಸ್ಟ್ ಆ ಒಂದು ಚೀಲದಲ್ಲಿ ಯಾವುದರಲ್ಲಿ ಕಣಗಳ ಸಂಖ್ಯೆ ಜಾಸ್ತಿ ಇತ್ತೋ ಅದರ ಮಾಸ್ ಜಾಸ್ತಿ, ಕಣಗಳ ಸಂಖ್ಯೆ ಕಮ್ಮಿ ಆದರೆ ಮಾಸ್ ಕಮ್ಮಿ. ನೋಡಿ, ನಾವೆಲ್ಲ ಚಿಕ್ಕವರಿದ್ದಾಗ ಹೊಲದಾಗೆಲ್ಲ ಜೋಳದ ರಾಶಿ, ತೊಗರಿ ರಾಶಿ ಎಲ್ಲ ಮಾಡ್ತಿದ್ದೀವಿ. ರಾಶಿ ಹಾಕ್ಬಿಡ್ತೀವಿ ಎಲ್ಲದನ್ನು, ಜೋಳ ತೊಗರಿ ಎಲ್ಲ ಏನು ಬೀಜಗಳನ್ನೆಲ್ಲ ನಾವು ಧಾನ್ಯಗಳು ಒಂದು ಕುಪ್ಪಿ ಹಾಕ್ಬಿಡ್ತಿದ್ವಿ. ಅದಕ್ಕೆ ನಾವು ರಾಶಿ ಅಂತ ಕರಿತೀವಿ. ರಾಶಿ ಅಂದರೆ ಎಲ್ಲ ಕಣಗಳ ಒಂದು ಜೋಡಣೆಯನ್ನು ನಾವು ರಾಶಿ ಅಂತ ಕರಿತೀವಿ. ಈ ಒಂದು ರಾಶಿ ಇದರೊಳಗೆ ಇಮ್ಯಾಜಿನ್ ಮಾಡೋಣ, ನನ್ನ ಕಡೆ ಒಂದು ಈ ರೀತಿ ಒಂದು ಚಿಕ್ಕದಾಗಿರುವಂಥ ಒಂದು ವಸ್ತು ಇದೆ. ಇದರಲ್ಲಿ 100 ಚಿಕ್ಕದಾಗಿರುವಂಥ ಪರಮಾಣುಗಳಿದಾವೆ ಅಂತ ತಿಳ್ಕೊಡು. 100 ಕಣಗಳಿದಾವೆ. ಈ ಕಣಗಳನ್ನು ರಾಶಿ ಅಂತ ಕರಿತೀನಿ. ಭೂಮಿಯ ಮೇಲೆ, ಅರ್ತ್ ಮೇಲೆ 100 ಅದಾವೆ. ಇದನ್ನು ನಾನು ಚಂದ್ರ ಮೇಲೆ ತೊಗೊಂಡು ಹೋಗ್ತೀನಿ. ಅವಾಗ ಇದರೊಳಗಿರುವಂಥ ಆ ನಂಬರ್ ಆಫ್ ಕಣಗಳ ಸಂಖ್ಯೆ ಕಮ್ಮಿ ಆಗುತ್ತೇನೋ, ಜಾಸ್ತಿ ಆಗುತ್ತೇನೋ? ಇಲ್ಲ, ಕಣಗಳ ಸಂಖ್ಯೆ ಯಾವತ್ತೇ ಸೇಮ್ ಇರ್ತವೆ. ಈ 50 kg ಜೋಳದ ಚೀಲವನ್ನು ನಾನು ಭೂಮಿ ಮೇಲಿಂದ ಒಂದು ರಾಕೆಟ್ ತೊಗೊಂಡ್ಬಿಟ್ಟು ನಾನು ಚಂದ್ರ ಮೇಲೆ ಹೋಗಿ ನಿಂತು ಆ ಚೀಲವನ್ನು ಅನ್ಲೋಡ್ ಮಾಡಿಬಿಡ್ತೀನಿ. ಇಲ್ಲಿ ಭೂಮಿ ಮೇಲಿದೆ 50 kg ಇದ್ದಿದ್ದು ಇಷ್ಟು ಚೀಲದ ನೋಡು, ಇಷ್ಟು ಕಣಗಳಲ್ಲಿ ಅಲ್ಲೊಂದು ಅರ್ಧ ಖಾಲಿ ಆಗ್ತದೆ ಚಂದ್ರ ಮೇಲೆ ಹೋದಾಗ. ಇಲ್ಲ, ಕಣಗಳ ಸಂಖ್ಯೆ ಯಾವಾಗಲೂ ಸೇಮ್, ಮಾಸ್ ಯಾವಾಗಲೂ ಸೇಮ್. ಬಟ್ ಆದರೆ ತೂಕ ಮಾತ್ರ ಬದಲಾಗ್ತದೆ. ಅದನ್ನು ವೇಟ್ ಮಾಡಿದಾಗ ವೇಟ್ ಬದಲಾಗ್ತದೆ. ವೇಟ್ ಡಿಪೆಂಡ್ ಅಪಾನ್ ಗ್ರಾವಿಟಿ. ಅದರ ತೂಕ ಇದರ ಮೇಲೆ ಡಿಪೆಂಡ್ ಇದೆ. ಅದರ ತೂಕ ಅನ್ನೋದು ಕಂಪ್ಲೀಟ್ ಆಗಿ ಗುರುತ್ವದ ಮೇಲೆ ಡಿಪೆಂಡ್ ಇದೆ. ನೀವು ಯಾವ ಭೂಭಾಗದ ಮೇಲೆ ಇದ್ದೀರೋ ಅಲ್ಲಿ ಗ್ರಾವಿಟಿ ಜಾಸ್ತಿ ಇದ್ದರೆ ಅಲ್ಲಿ ಒಂದು ವಸ್ತು ಅಥವಾ ವ್ಯಕ್ತಿಯ ತೂಕ ಏನಾಗ್ತದೆ, ಜಾಸ್ತಿ ಆಗ್ತದೆ. ನೀವು ನಿಂತಿರುವಂಥ ಭೂಭಾಗದ ಮೇಲೆ ಗ್ರಾವಿಟಿ ಕಡಿಮೆ ಇದ್ದಾಗ ತೂಕ ಏನಾಗ್ತದೆ, ಕಡಿಮೆ ಆಗ್ತದೆ. ಇದೇ ಒಂದು 100 kg ತೂಗುವಂಥ ಒಂದು ಚೀಲವನ್ನು ಚಂದ್ರ ಮೇಲೆ ಹೋಗಿ ಒಂದು ತಕ್ಕಡಿ ಇಟ್ಟು ತೂಗಕ್ಕೆ ಟ್ರೈ ಮಾಡಿದಾಗ ಭೂಮಿಗಿಂತ 6 ಪಟ್ಟು ಕಮ್ಮಿ ಆಗ್ತದೆ. ಬರೀ 16.6 kg ಆಗ್ತದಲ್ಲಿ ಎಲ್ಲಿ ಚಂದ್ರನ ಮೇಲೆ ಏನು ತೂಕ. ಬಟ್ ಅದರ ಒಳಗಿರುವಂಥ ಕಾಳುಗಳ ಸಂಖ್ಯೆ ಸೇಮ್, ಒಳಗಿರುವಂಥ ಮಾಸ್ ಮಾತ್ರ ಸೇಮ್. ಮಾಸಲ್ಲಿ ಯಾವುದೇ ಡಿಫ್ರೆನ್ಸು ಆಗಲ್ಲ. ಅಂದರೆ ಪ್ರದೇಶದಿಂದ ಪ್ರದೇಶಕ್ಕೆ ಏನು ಬದಲಾಗ್ತದೆ, ತೂಕ ಬದಲಾಗ್ತದೆ. ಬಟ್ ರಾಶಿ ಮಾತ್ರ ಏನಾಗಲ್ಲ, ಬದಲಾಗಲ್ಲ. ನಮಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಈ ರೀತಿ ಕ್ವಶನ್ ಕೇಳಿದ್ದ, ಏನು ಭೂಮಿಯ ಮೇಲೆ ನಿಂತುಕೊಂಡಿರುವಂಥ ಒಬ್ಬ ವ್ಯಕ್ತಿ ಚಂದ್ರನ ಮೇಲೆ ಹೋಗಿ ನಿಂತುಕೊಂಡಾಗ ಅಂತ ಕೇಳಿದ್ದ. ಚಂದ್ರನ ಮೇಲೆ ಮೊದಲು ಕಾಲಿಟ್ಟ ವಿಜ್ಞಾನಿ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಭೂಮಿಯ ಮೇಲಿಂದ ಹೋಗಿ ಚಂದ್ರನ ಮೇಲೆ ನಿಂತಾಗ ಅಂತ ಕೇಳೋಣ. ಇವ ನೀಲ್ ಆರ್ಮ್ಸ್ಟ್ರಾಂಗ್, ಇವ ಇಲ್ಲಿದ್ದವ, ಇಲ್ಲಿಂದ ಎಲ್ಲಿ ಭೂಮಿ ಮೇಲೆ ಇಲ್ಲಿಂದ ಹೋಗಿ ಇಲ್ಲಿ ನಿಂತ್ಕೊಂಡಾಗ ಆಪ್ಷನ್ ಎ ನೀಲ್ ಆರ್ಮ್ಸ್ಟ್ರಾಂಗ್ನ ರಾಶಿ ಕಡಿಮೆ ಆಗುತ್ತದೆ, ತೂಕ ವೇಟ್ ಹೆಚ್ಚಾಗುತ್ತದೆ. ಆಪ್ಷನ್ ಬಿ ನೀಲ್ ಆರ್ಮ್ಸ್ಟ್ರಾಂಗ್ನ ಮಾಸ್ ಜಾಸ್ತಿ ಆಗ್ತದೆ, ವೇಟ್ ಕಡಿಮೆ ಆಗ್ತದೆ. ನೀಲ್ ಆರ್ಮ್ಸ್ಟ್ರಾಂಗ್ನ ಮಾಸಲ್ಲಿ ಬದಲಾವಣೆ ಇಲ್ಲ, ರಾಶಿಯಲ್ಲಿ ಏನಾಗಿಲ್ಲ, ನಾನು ಹೆಂಗಿದ್ದನೋ ಹಾಗೇ ಇರ್ತೀನಿ ಎಲ್ಲಿ ಚಂದ್ರ ಮೇಲೆ, ಆದರೆ ವೇಟ್ ಜಾಸ್ತಿ ಆಗ್ತದೆ. ಆಪ್ಷನ್ ಡಿ ಕೊಡ್ತಾನೆ, ರಾಶಿಯಲ್ಲಿ ಬದಲಾಗಲ್ಲ, ಅದರ ವೇಟ್ ಮಾತ್ರ ಕಮ್ಮಿ ಆಗ್ತದೆ ಅಂತ ಕೊಡ್ತಾನೆ. ಯಾವ್ದು ಆನ್ಸರ್ ಮಾಡ್ತೀರಿ? ಏನಂತ ಆನ್ಸರ್ ಮಾಡ್ತೀರಿ? ಮಾಸ್ ಸೇಮ್, ಕಣಗಳ ಸಂಖ್ಯೆ ಸೇಮ್, ನನ್ನ ಬಾಡಿಯಲ್ಲಿ ಇರುವಂಥ ನಂಬರ್ ಆಫ್ ಸೆಲ್ಸ್ಗಳ ಸಂಖ್ಯೆ ಸೇಮ್. ಬಟ್ ಅದು ನನ್ನ ತೂಕ ಭೂಮಿಗಿಂತ ಚಂದ್ರನಲ್ಲಿ ಡಿಫ್ರೆಂಟ್ ಆಗ್ತದೆ. ಅರ್ಥ ಆಗುತ್ತಲ್ಲ? ಸೊ ಹಂಗಾಗಿ ಮಾಸಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಚಂದ್ರನ ಮೇಲೆ ಹೋಗಿ ನಿಂತಾಗ ನನ್ನಕ್ಕಿಂತ ಗ್ರಾವಿಟಿ ಕಮ್ಮಿ ಇದೆ, ಭೂಮಿಗಿಂತ 6 ಪಟ್ಟು ಗ್ರಾವಿಟಿ ಕಮ್ಮಿ ಇದೆ, ಡೆಫಿನೆಟ್ ಅನ್ನೋ ವೇಟ್ ಏನಾಗ್ತದೆ, ಕಮ್ಮಿ ಆಗ್ತದೆ. ಆಪ್ಷನ್ ಡಿ ಸರಿಯಾಗಿದೆ ಅಂತ ನೋಡ್ತೀವಿ. ನೋಡಿ, ಇದು ಕಾನ್ಸೆಪ್ಟ್ ಇಸ್ ದ ಇಂಪಾರ್ಟೆಂಟ್. ನಮಗೆ ಗ್ರಾವಿಟಿ ಅಂದರೇನು, ಮಾಸ್ ಅಂದರೇನು ಭಾಳ ಮಂದಿ ಗೊತ್ತೇ ಇಲ್ಲ. ಮಾಸ್ ಮತ್ತು ವೇಟಿಗೆ ಡಿಫ್ರೆನ್ಸೇ ಗೊತ್ತಿಲ್ಲ. ಮಾಸ್ ಎಲ್ಲಿ ಹೋದರೂ ಸೇಮ್, ಅದರ ವೇಟ್ ಮಾತ್ರ ಏನಾಗ್ತದೆ, ಡಿಫ್ರೆನ್ಸ್ ಆಗ್ತದೆ. ಸುಮ್ಮನೆ ಕನ್ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಇಲ್ಲಿ ಭೂಮಿಗೆ ಹೋಲಿಸಿದ್ರೆ ಚಂದ್ರನ ಮೇಲೆ ಭೌತಿಕ ದ್ರವ್ಯ ಅಂದ್ರೆ ಮಾಸ್, ದ್ರವ್ಯ ಅಂದ್ರೆ ಒಳಗಿರುವಂಥ ಬೀಜ ಕಣಗಳ ಸಂಖ್ಯೆ, ಚೀಲದಲ್ಲಿರುವಂಥ ಸಂಖ್ಯೆ ಏನು ಮಣ್ಣು ಚೇಂಜ್ ಆಗಲ್ಲ, ಹಾಗೆಯೇ ಇರುತ್ತದೆ. ಬರೀ ಚಂದ್ರನಲ್ಲ, ನೀ ಜಗತ್ತಿನ ಸೂರ್ಯನ ಮೇಲೆ ಒಯ್, ಗುರುಗ್ರಹದ ಮೇಲೆ ಒಯ್, ಎಲ್ಲಿ ಬೇಕಾ ತೊಗೊಂಡೋಗಿ ನೀನು, ಎಲ್ಲ ಕಡೆ ಮಾಸ್ ಏನಾಗಿರ್ತದೆ, ಒಂದೇ ಆಗಿರ್ತದೆ. ಯಾವುದೇ ರೀತಿಯಾಗಿರುವಂಥ ಚೇಂಜಸ್ ನಾವು ನೋಡೋಕ್ಕಾಗಲ್ಲ. ಬಟ್ ಆದರೆ ಏನು ಚೇಂಜಸ್ ಆಗ್ತದೆ, ವೇಟ್ ಮಾತ್ರ ಚೇಂಜಸ್ ಆಗ್ತದೆ. ಚಂದ್ರ ಮೇಲೆ ಹೋದರೆ ಕಮ್ಮಿ ಆಗ್ತದೆ, ಗುರುಗ್ರಹದ ಮೇಲೆ ಹೋದ್ರೆ ಜಾಸ್ತಿ ಆಗ್ತದೆ. ಭೂಮಿಗಿಂತ ಕಡಿಮೆ ಗ್ರಾವಿಟಿ ಇರುವಂಥ ಜಾಗಕ್ಕೆ ಹೋದರೆ ವೇಟ್ ಕಮ್ಮಿ ಆಗ್ತದೆ, ಭೂಮಿಗಿಂತ ಹೆಚ್ಚು ಗ್ರಾವಿಟಿ ಇರುವಂಥ ಜಾಗಕ್ಕೆ ಹೋದರೆ ವೇಟ್ ಏನಾಗ್ತದೆ, ಹೆಚ್ಚಾಗ್ತದೆ. ಎಸ್, ಈ 16 ಕ್ವಶನ್ಸು ಸಿವಿಲ್ PC 2024 ಕೇಳಿರುವಂಥ ಕ್ವಶನ್ಸು. ಸೊ ನಿರೀಕ್ಷೆ ಮಾಡಿ ಆದಷ್ಟು ಬೇಗ
ಇದರ ಕೆಳಗಿರುವಂಥ 23, 22, 21, 20, 19 ಅಪ್ ಟು ಈ 2015ವರೆಗೆ ಸುಮಾರು ಎಷ್ಟು PC ಕ್ವಶನ್ಸ್ ಆಗಿದಾವಲ್ಲ ಅಷ್ಟು ಪೇಪರನ್ನು ಆದಷ್ಟು ಬೇಗ ನಿಮಗೆ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಮತ್ತು ಕ್ಲಾಸಸ್ ನಿಮಗೆ ಚೆನ್ನಾಗಿ ಅನಿಸ್ಬಿಡ್ತು, ನಮ್ಮ ಎಕ್ಸ್ಪ್ಲೇನ್ ಮಾಡುವಂಥ ರೀತಿ, ನಾವು ಕೊಡುವಂಥ ನಾಲೆಜು ನಿಮಗೆ ಚೆನ್ನಾಗಿ ಅನಿಸಂದ್ರೆ ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. SB ಸೈನ್ಸ್ ಅಡ್ಡ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಕ್ಲಾಸಸ್ ಏನಾದರೂ ನಿಮಗೆ ಹೆಚ್ಚು ಕ್ಲಾಸಸ್ ಬೇಕಾಗಿತ್ತು, ಸೈನ್ಸ್ ನನಗೆ ಕಷ್ಟ ಆಗ್ತದೆ, ಸೈನ್ಸಿಂದನೇ ನನಗೆ ನೌಕರಿಗೆ ತೊಂದರೆ ಆಗ್ತದೆ, ಅದೊಂದು ಗ್ರಿಪ್ ಮಾಡ್ಕೊಂಡ್ಬಿಟ್ರೆ ಸಾಕು ನಾನು ಆರಾಮಾಗಿ ಸಕ್ಸಸ್ ಆಗ್ಬೋದು ಅನ್ನಂಗೆ ನಿಮಗೇನಾದರೂ ಸಮಸ್ಯೆ ಇತ್ತು ಅಂತಂದರೆ SB ಸೈನ್ಸ್ ಅಡ್ಡ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕ್ಲಾಸಸ್ ನೀವು ಕೇಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಮಗೆ ಆ್ಯಪ್ ಲಿಂಕ್ ಕೊಟ್ಟಿದ್ದೀನಿ, ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಟೆಲಿಗ್ರಾಮ್ ಲಿಂಕ್ ಇದೆ, ಎಲ್ಲನ ಸಹಿತ ನೀವು ಆರಾಮಾಗಿ ಆ್ಯಡ್ ಮಾಡಿಕೊಂಡು ಸೈನ್ಸ್ನ ಬಗ್ಗೆ ಮತ್ತಿಷ್ಟು ನಾಲೆಜನ್ನು ನೀವು ಪಡಿಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.